ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ತರಗತಿಯಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಭಾರತೀಯ ಸಂವಿಧಾನ ರಚನೆ, ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈ ಒಂದು ಟಾಪಿಕ್ ಮೇಲೆ ಪ್ರತಿ ಎಕ್ಸಾಮ್ನಲ್ಲಿ ಅಥವಾ ಯಾವುದೇ ಒಂದು ಎಕ್ಸಾಮ್ನಲ್ಲಿ ಕಂಪಲ್ಸರಿ ಕ್ವೆಶನ್ ಕೇಳಿರ್ತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಟಾಪಿಕ್ ತೊಗೊಳ್ತಾ ಇದ್ದೀನಿ. ಏನು ರೀ ಅಂದ್ರೆ, ನಾವು ಟೋಟಲಿ ಒಂದು ಸಂವಿಧಾನ ರಚನೆಯಲ್ಲಿ ನಾವು ಏನೇನು ಗೊತ್ತಾಗುತ್ತಂದ್ರಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ಭಾರತದ ಸಂವಿಧಾನ ಯಾವ ರೀತಿ ರೂಪುಗೊಂಡಿತು, ಸಂವಿಧಾನ ಯಾವಾಗ ರಚಿಸಲಾಯಿತು, ಅದರ ಪ್ರಮುಖ ಸಮಿತಿಗಳು ಎಷ್ಟಿದ್ವು, ಸದಸ್ಯರು ಯಾರು, ಸಂವಿಧಾನ ಪ್ರಕ್ರಿಯೆ ಕುರಿತು ಈ ಅಧ್ಯಾಯದಲ್ಲಿ ಹೇಳ್ತಾರೆ ನೋಡ್ರಿ. ಓಕೆನಾ? ನೋಡಿರಿ, ಇದನ್ನು ಪ್ರಶ್ನೆ ಮುಖಾಂತರ ನಾವು ಎಕ್ಸ್ಪ್ಲೇನ್ ಮಾಡಿ ತಿಳ್ಕೊಂಡ್ರಿ, ಆಬ್ವಿಯಸ್ಲಿ ನಮಗೆಲ್ಲ ಕಂಪ್ಲೀಟ್ ಆಗ್ತೈತಿ. ಮೋಸ್ಟ್ ಇಂಪಾರ್ಟೆಂಟು ಇವು ಪ್ರತಿ ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆ. ಫಸ್ಟ್ ಏನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ, ನಾವು ಪ್ರಶ್ನೆ ಥ್ರೂ ಎಲ್ಲ ತಿಳ್ಕೊತೀವಿ ರೀ, ಒಂದನೇದ್ದು. ಓಕೆನಾ? ಆ್ಯಂಡ್ ದೆನ್ ಏನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆನ ತಿಳ್ಕೊತೀವಿ. ಓಕೆ? ಆ್ಯಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟು MCQ, ರೈಟ್? ಅದರ್ವೈಸ್ PYQs ಆರ್ PYQs ನಾವನ್ನ ನೋಡ್ಕೊಳ್ತೀವಿ ರೀ. ಓಕೆನಾ? ಇಷ್ಟಾದ್ರಪ್ಪ ಅಂದ್ರೆ ಈ ಒಂದು ಟಾಪಿಕ್ ಕಂಪ್ಲೀಟ್ ಆಗ್ತೈತಿ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಮೊದಲ ಪ್ರಶ್ನೆ, ಭಾರತೀಯ ಸಂವಿಧಾನದ ಪೂರ್ವಗಾಮಿ ಎಂದು ಯಾವ ಕಾಯ್ದೆಯನ್ನು ಪರಿಗಣಿಸಲಾಗುತ್ತದೆ? ಯಾವ ಕಾಯ್ದೆ? ಸರಿಯಾದ ಉತ್ತರ 1935ರ ಕಾಯ್ದೆಯನ್ನು ಭಾರತೀಯ ಸಂವಿಧಾನದ ಪೂರ್ವಗಾಮಿ ಎಂದು ಪರಿಗಣಿಸ್ತಾರೆ. ಯಾಕಂದ್ರಪ್ಪ ಅಂದ್ರೆ, ಈ ಒಂದು ಕಾಯ್ದೆನ ಮುಂದೆ ಸಂವಿಧಾನ ಬರೆಯೋಕೆ ರೀಸನ್ ಆಗ್ತೈತಿ. ಓಕೆನಾ? ನೋಡಿರಿ, ಸಂಕ್ಷಿಪ್ತ ತಿಳ್ಕೊಳ್ಳೋದಪ್ಪ ಅಂದ್ರೆ ನಾವು, ಇದು ಬ್ರಿಟಿಷ್ ಸರ್ಕಾರದ ಅಂಗೀಕರಿಸಿದ ಅತಿ ದೊಡ್ಡ ಕಾಯ್ದೆಯಾಗಿದೆ. ಇದರಲ್ಲಿ 321 ವಿಧಿಗಳಿದ್ವು, 10 ಅನುಸೂಚಿಗಳು ಇದ್ವು. ದೆನ್ 1935ರ ಭಾರತ ಸರ್ಕಾರ ಕಾಯ್ದೆಯ ಮೂಲಕ ಪ್ರಾಂತ್ಯಗಳಲ್ಲಿ ಜಾರಿಯಲ್ಲಿದ್ದ ದ್ವಿಶಾಸನ ಪದ್ಧತಿಯನ್ನು ರದ್ದುಪಡಿಸಲು ಶಿಫಾರಸು ಮಾಡಲಾಗ್ತದೆ. ನೋಡಿರಿ, ಇದು ಮೋಸ್ಟ್ ಇಂಪಾರ್ಟೆಂಟು. ಎವ್ರಿ ಎಕ್ಸಾಮ್ನಲ್ಲಿ ಈ ಕ್ವಶನ್ ಬಂದೇ ಬರ್ತೈತಿ. ಕ್ವಶನ್ ಏನಕ್ಕೆ ಹೇಳ್ತಾರೆ, ಪ್ರಾಂತ್ಯದಲ್ಲಿ ದ್ವಿಶಾಸನ ಪದ್ಧತಿ ಅನ್ನೋದು ಡಯಾರ್ಕಿಯನ್ನು ಯಾವ ಒಂದು ಕಾಯ್ದೆ ರದ್ದುಪಡಿಸಂದ್ರೆ 1935ರ ಕಾಯ್ದೆ ರದ್ದುಪಡಿಸ್ತದೆ ರೀ. ಈ ಒಂದು ಕಾಯ್ದೆಯಲ್ಲಿ ಎಷ್ಟು ವಿಧಿಗಳಿದ್ವು? 321 ವಿಧಿಗಳಿದ್ವು, 10 ಅನುಸೂಚಿಗಳಿದ್ವು. ಭಾರತೀಯ ಸಂವಿಧಾನ ಅನೇಕ ಲಕ್ಷಣಗಳನ್ನು ಈ ಕಾಯ್ದೆಯನ್ನು ತೆಗೆದುಕೊಳ್ಳಲಾಗಿದೆ. ದ್ವಿಶಾಸನ ಪದ್ಧತಿಯನ್ನು ಮೊದಲು 1919ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಪರಿಚಯ ಮಾಡ್ಕೊಂತ ನೋಡ್ರಿ. ಯಾವಾಗ ರೀ ಈ ಒಂದು ರದ್ದು ಮಾಡ್ತೀವಲ್ಲ ಡಯಾರ್ಕಿನ, ಯಾವಾಗ ನಾವು ಇನ್ವಾಲ್ವ್ ಮಾಡ್ಕೊಂತೀವಿ ಅಂದ್ರಪ್ಪ ಅಂದ್ರೆ, ನಾವು 1919ರ ಭಾರತ ಸಂವಿಧಾನ ಕಾಯ್ದೆಯಲ್ಲಿ ಇದನ್ನು ನಾವು ಪರಿಚಯ ಮಾಡ್ಕೊತೀವಿ. ಓಕೆನಾ? ಸಂಕ್ಷಿಪ್ತ ನೋಡೋದ್ರಪ್ಪ ಅಂದ್ರೆ, 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ಭಾರತೀಯ ಸಂವಿಧಾನದ ತಾಯಿ ಕಾಯ್ದೆ ಎಂದು ಕರೆಯಬಹುದು. ಸಂವಿಧಾನದ ಫೆಡರಲ್ ರಚನೆ, ರಾಜ್ಯಪಾಲರ ಹುದ್ದೆ, ಸಾರ್ವಜನಿಕ ಸೇವಾ ಆಯೋಗ ಮುಂತಾದ ಅಂಶಗಳು ಇಲ್ಲಿಂದ ಬಂದಿದೆ. ಅಂದರೆ ಇವಾಗೇನು ತಿಳ್ಕೊಂತೀವಲ್ಲ UPSC, ಅದನ್ನು ಕೂಡ 1935ರ ಕಾಯ್ದೆಯಲ್ಲಿ ಬಂದ ನೋಡ್ರಿ. ಇನ್ನು ಪರೀಕ್ಷಾ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಬಂದ್ರಪ್ಪ ಅಂದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಪ್ರಕಾರ ಇದನ್ನು ಸಂವಿಧಾನದ ಪೂರ್ವಗಾಮಿ ಅಂತ ಕರಿತೀವಿ. 321 ಸೆಕ್ಷನ್ ಅದವು, 10 ಶೆಡ್ಯೂಲ್ಗಳದವ್ರಿ. ಡಯಾರ್ಕಿ ರದ್ದಾಗ್ತೈತಿ, ಮೋಸ್ಟ್ ಇಂಪಾರ್ಟೆಂಟು. ಇದು 1919ರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ. ದೆನ್ ಫೆಡರಲ್ ಸ್ಕೀಮ್ನ ನಾವು ಪರಿಚಯ ಮಾಡ್ಕೊತೀವಿ. ಇಷ್ಟು ನಮ್ಗೆ ಗೊತ್ತಿರಬೇಕು. ರಾಜ್ಯಪಾಲರ ಹುದ್ದೆ ನಮಗೆ ನೆನಪಿರಬೇಕು. ಆ್ಯಂಡ್ ದೆನ್ UPSC ಗೊತ್ತಿರಬೇಕು. ದೆನ್ ಫೆಡರಲ್ ರಚನೆ, ಇಷ್ಟು ತಲೆಯಾಗಿ ಇರ್ಬೇಕು ನಮ್ಗೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಭಾರತೀಯ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಓಕೆ, ಭಾರತೀಯ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಸರಿಯಾದ ಉತ್ತರ ಜನವರಿ 26, 1950. ನೋಡಿರಿ, ಈ ಥರ ಪ್ರಶ್ನೆ ಬರೋದು ಕಡಿಮೆ, ಆದ್ರಪ್ಪ ಅಂದ್ರೆ ನಮ್ಗೆ ಇಷ್ಟರ ಗೊತ್ತಿರಬೇಕು. ಓಕೆ, ಜನವರಿ 26ರಂದು ನಾವು ಪೂರ್ಣ ಸ್ವರಾಜ್ಯ ದಿನ ಎಂದು ಘೋಷಿಸಲಾಗುತ್ತದೆ. ಜನವರಿ 26 ಪ್ರತಿ ವರ್ಷ ಗಣರಾಜ್ಯೋತ್ಸವ ನಾವು ಅಥವಾ ರಿಪಬ್ಲಿಕ್ ಡೇನ ಆಚರಣೆ ಮಾಡ್ತೀವಿ. 1930ರಲ್ಲಿ ಪೂರ್ಣ ಸ್ವರಾಜ್ಯದ ನಿರ್ಣಯ ಅಂಗೀಕರಿಸಲಾಯಿತು. ನವೆಂಬರ್ 26 ಸಂವಿಧಾನ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು. ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ದೆನ್ ಸಂವಿಧಾನ ಸಭೆ
ನವೆಂಬರ್ 26, 1949ರಂದು ಸಂವಿಧಾನ ಅಂಗೀಕರಿಸಿತು. ಆದರೆ 1930ರ ಪೂರ್ಣ ಸ್ವರಾಜ್ಯ ದಿನದ ಸ್ಮರಣಾರ್ಥ ಜನವರಿ 26, 1951 ನಾವು ಜಾರಿಗೆ ತೊಗೊಂಬರ್ತೀವಿ. ಇದು ಎಲ್ಲರಿಗೂ ಗೊತ್ತಿರ್ತದೆ. ಸೊ ಇನ್ಸಕ ರಿವಿಷನ್ ಆಗ್ತಂತ ಹೇಳಿದೆ ಅಷ್ಟೇ. ಓಕೆನಾ. ಮೋಸ್ಟ್ ಇಂಪಾರ್ಟೆಂಟು ಅಡಾಪ್ಟೇಟ್ ಮಾಡ್ಕೊಂಡಿದ್ದು 26 ನವಂಬರ್ 1949 ಆ್ಯಂಡ್ ಅದನ್ನು ಎನ್ಫೋರ್ಸ್ಡ್ ಮಾಡಿದ್ದು 26 ಜನವರಿ 1950. ಓಕೆನಾ. ದ ರಿಪಬ್ಲಿಕ್ ಡೇ ಜನವರಿ 26, ಕಾನ್ಸ್ಟಿಟ್ಯೂಷನ್ ಡೇ ನವಂಬರ್ 26. ಜನವರಿ 26 ರಿಪಬ್ಲಿಕ್ ಡೇ ಗೊತ್ತಿರ್ತಲ್ರಿ. ಓಕೆ. ಸಂವಿಧಾನದ ಒಟ್ಟು ಸದಸ್ಯರು 389. ಇವುಗಳಲ್ಲಿ ಸಂಸ್ಥಾನ ಪ್ರಿನ್ಸ್ಲಿ ಸ್ಟೇಟ್ಸ್ ಪ್ರತಿನಿಧಿಗಳು ಎಷ್ಟಿದ್ರಿ? ಪ್ರಿನ್ಸ್ಲಿ ಸ್ಟೇಟಿಂದ 93 ಜನ ಬಂದಿದ್ದು ನೋಡ್ರಿ. ನೆನಪಿಡ್ರಿ, 93 ಜನ ಬಂದಿದ್ದರು. ಓಕೆನಾ. ಸ್ವಲ್ಪ ನೋಡ್ರಿ ಬ್ರಿಟಿಷ್ ಪ್ರಾಂತ್ಯದಿಂದ 292 ಜನ ಬರ್ತಾರೆ. ಓಕೆ. ದೆನ್ ಸಂಸ್ಥಾನಗಳಿಂದ 93 ಜನ ಬರ್ತಾರೆ. ಓಕೆನಾ. ದೆನ್ ಮುಖ್ಯ ಆಯುಕ್ತ ಪ್ರಾಂತ್ಯಗಳಿದ್ವಲ್ಲ, ಚೀಫ್ ಕಮಿಷನರ್ ಆಫ್ ಪ್ರಾವಿನ್ಸಿ, ಅವು 4 ಮೆಂಬರ್ಸ್ ಬರ್ತಾರೆ. ಓಕೆನಾ. ಒಟ್ಟು ಎಷ್ಟು ಜನ ರೀ? 389 ಜನ, 389. ಓಕೆನಾ. ನೋಡಿರಿ, ಮುಕ್ತ ಆಯುಕ್ತ ಪ್ರಾಂತ್ಯಗಳು ಅಂದ್ರಪ್ಪ ಅಂದ್ರೆ ಈಗ ಗೊತ್ತು, ದೆಹಲಿ, ಕೂರ್ಗಾ, ಅಜ್ಮೀರ್, ಬ್ರಿಟಿಷ್ ಬಲೂಚಿಸ್ತಾನ್. ಹೆಂಗೆ ನೆನಪಿಟ್ಟು ನಾವು ABCD ನೆನಪಿಟ್ಟು ನೋಡಿ. ಟ್ರಿಕ್ಸ್ ಬಂದ್ರಪ್ಪ ಅಂದ್ರೆ ABCD. A ಫಾರ್ ಅಜ್ಮೀರ್, B ಫಾರ್ ಬ್ರಿಟಿಷ್ ಅಥವಾ ಬಲೂಚಿಸ್ತಾನ್, C ಫಾರ್ ಕೂರ್ಗ್, D ಫಾರ್ ದೆಹಲಿ. ಓಕೆನಾ. ಸಿಂಪಲ್. ಓಕೆನಾ. ಇನ್ನು ಸರಳ ವಿವರಣೆ ನೋಡೋದಪ್ಪ ಅಂದ್ರೆ ಕ್ಯಾಬಿನೆಟ್ ಮಿಷನ್ ಯೋಜನೆಯಂತೆ ಸಂವಿಧಾನ ಸಭೆ ರಚಿಸಲಾಯಿತು. ಒಟ್ಟು 389 ಸದಸ್ಯರಿರ್ತಾರೆ ನೋಡ್ರಿ. ಓಕೆನಾ. ಈ ಸಂಸ್ಥೆಗಳಿಂದ 300 ಸದಸ್ಯರಿರ್ತಾರೆ. ಸಂಸ್ಥಾನಗಳಿಂದ 93 ಪ್ರತಿನಿಧಿಗಳು ಬರ್ತಾರೆ ನೋಡ್ರಿ. ಓಕೆನಾ. ಟೋಟಲ್ 389. ಪ್ರಾವಿನ್ಸಿಯಿಂದ 292 ಬರ್ತಾರೆ. ದೆನ್ ಪ್ರಿನ್ಸ್ಲಿ ಸ್ಟೇಟಿಂದ 93 ಜನ, ಚೀಫ್ ಕಮಿಷನಿಂದ 4 ಜನ. ಎಷ್ಟು ನೆನಪಿದ್ರೆ ಸಾಕು. ನೋಡಿರಿ, ಮಧ್ಯಂತರ ಸರ್ಕಾರ ಇಂಟರ್ಮ್ ಗೌರ್ಮೆಂಟ್ ಯಾವಾಗ ರಚನೆ ಆಯಿತು ರೀ? ಸೆಪ್ಟೆಂಬರ್ 2, 1946. ಸೆಪ್ಟೆಂಬರ್ 2, 1946 ಮರಿಬಾರ್ದು. ಓಕೆನಾ. ನೋಡಿರಿ, ಭಾರತದ ಮಧ್ಯಂತರ ಸರ್ಕಾರವು 2 ಸೆಪ್ಟೆಂಬರ್ 1946 ರಚನೆ ಆಯಿತು ಮತ್ತು ಭಾರತ ಸ್ವತಂತ್ರವರೆಗೆ ಮುಂದುವರೆದಿದ್ರಿ. ಇದು ನೆನಪಿಡಬೇಕು. ಓಕೆನಾ. ಕೊನೆಯ ವೈಸರಾಯ ಹಾಗೂ ಗವರ್ನರ್ ಜನರಲ್ ಯಾರಂದ್ರಪ್ಪ ಅಂದ್ರೆ ಲಾರ್ಡ್ ಮೌಂಟ್ ಬೆಟನ್. ಇವರು ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಲಾರ್ಡ್ ಮೌಂಟ್ ಬೆಟನ್. ನೋಡಿರಿ, ಮಧ್ಯಂತರ ಸರ್ಕಾರದ ಪ್ರಮುಖ ಸದಸ್ಯರು ಬಂದ್ರಪ್ಪ ಅಂದ್ರೆ ಯಾರ್ಯಾರು ಇರ್ತಾರೆ ಅಂದ್ರಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಜವಾಹರ್ಲಾಲ್ ನೆಹರು ವಿದೇಶಾಂಗ ಇಲಾಖೆ ಕೊಟ್ಟಿದ್ರು ನೋಡ್ರಿ. ಅವಾಗ ಒಂದು ಸ್ವಲ್ಪ ವಿದೇಶಾಂಗ ನಾಲೆಜ್ ಭಾಳ ಇರ್ತೀವಿ ಅವ್ರಿಗೆ. ಸೊ ಅದಕ್ಕೋಸ್ಕರ ವಿದೇಶಾಂಗ ಇಲಾಖೆಯನ್ನು ಕೊಟ್ಟಿರ್ತೀವಿ. ದೆನ್ ವಲ್ಲಭಾಯಿ ಪಟೇಲ್ ಅವರಿಗೆ ಗೃಹ ಇಲಾಖೆಯನ್ನು ಕೊಟ್ಟಿರ್ತಾರೆ. ದೆನ್ ರಾಜೇಂದ್ರ ಪ್ರಸಾದ್ ಅವರಿಗೆ ಆಹಾರ ಮತ್ತು ಕೃಷಿ ಇಲಾಖೆಯನ್ನು ಕೊಟ್ಟಿರ್ತಾರೆ. ಬಲದೇವ್ ಸಿಂಗ್ ಅವರಿಗೆ ರಕ್ಷಣಾ ಖಾತೆಯನ್ನು ಕೊಟ್ಟಿರ್ತಾರೆ. ಜಗಜೀವನ್ ರಾಮ್ ಅವರಿಗೆ ಕಾರ್ಮಿಕ ಇಲಾಖೆಯನ್ನು ಕೊಟ್ಟಿರ್ತಾರೆ. ದೆನ್ ಅಸಫ್ ಅಲಿ ಅವರಿಗೆ ರೈಲ್ವೆ ಇಲಾಖೆಯನ್ನು ಕೊಟ್ಟಿರ್ತಾರೆ. ಜಾನ್ ಮತಾಯ್ ಅವರಿಗೆ ಕೈಗಾರಿಕೆ ಕೊಟ್ಟಿರ್ತಾರೆ. CH ಬಾಬಾ ಅವರಿಗೆ ವಾಣಿಜ್ಯ ಕೊಟ್ಟಿರ್ತಾರೆ. ಸೈಯದ್ ಅಲಿ ಜಹೀರ್ ಅವರಿಗೆ ಸಂಪರ್ಕ ಕೊಟ್ಟಿರ್ತಾರೆ. ರಾಜಕುಮಾರ್ ಅಮೃತ್ ಕೌರ್ ಅವರಿಗೆ ಆರೋಗ್ಯ ಇಲಾಖೆಯನ್ನು ಕೊಟ್ಟಿರ್ತಾರೆ ರೀ. ಓಕೆನಾ. ನೋಡಿರಿ, ಸ್ವತಂತ್ರಕ್ಕೆ ಮುನ್ನ ಅಧಿಕಾರ ವರ್ಗಾವಣೆಯ ಸಿದ್ಧತೆಯಾಗಿ ಮಧ್ಯಂತರ ಸರ್ಕಾರ ರಚಿಸಲಾಯಿತು. ಇದರ ಉಪಾಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಕಾರ್ಯನಿರ್ವಹಿಸಿದರು. ಓಕೆನಾ. ಇಂಟರ್ಮ್ ಗೌರ್ಮೆಂಟ್ ಯಾವಾಗ ಬಂದ್ರಿ? ಸೆಪ್ಟೆಂಬರ್ 2, 1946. ಹೆಡ್ ಯಾರಿದ್ರು? ಜವಾಹರ್ಲಾಲ್ ನೆಹರು ಇದ್ದರು. ಲಾಸ್ಟ್ ವೈಸರಾಯ್ ಬಂದ್ರಪ್ಪ ಅಂದ್ರೆ ನಮ್ಮ ಲಾರ್ಡ್ ಮೌಂಟ್ ಬೆಟನ್. ಓಕೆನಾ. ಚುನಾವಣೆಗೂ ಮುನ್ನ ತಾತ್ಕಾಲಿಕ ಅಧ್ಯಕ್ಷರು ಅಂದ್ರೆ ಹಂಗಾಮಿ ಅಧ್ಯಕ್ಷರನ್ನು ಯಾರು ನೇಮಕ ಮಾಡಿರ್ತೀವಿ ನಾವು? ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಮಾಡಿರ್ತೀವಿ ರೀ. ಓಕೆನಾ. ಚುನಾವಣೆ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ರಾಷ್ಟ್ರಪತಿ ಆಗ್ತಾರೆ ರೀ. ಉಪಾಧ್ಯಕ್ಷರು ಬಂದ್ರಪ್ಪ ಅಂದ್ರೆ TT ಕೃಷ್ಣಮಾಚಾರ್ಯ ಮತ್ತು HC ಮುಖರ್ಜಿ ಅವರು ಏನ್ರಿ ಉಪಾಧ್ಯಕ್ಷರು ಇರ್ತಾರೆ ನೋಡ್ರಿ. ಓಕೆನಾ. ನೋಡ್ರಿ, ನಾವು ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡಿದ್ದು ಜುಲೈ
22/1947 ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಗಾನ ಅಂಗೀಕಾರವಾಗಿದ್ದು ಜನವರಿ 24, 1950. ಓಕೆನಾ. ನೋಡಿರಿ, ಸಂವಿಧಾನ ಲಿಪಿಕಾರರು ಬಂದ್ರಪ್ಪ ಅಂದ್ರೆ ಯಾರ್ಯಾರು ಏನು ಮಾಡ್ತಾರೆ ನೋಡಿರಿ. ಇಂಗ್ಲೀಷ್ ಭಾಷೆಯಲ್ಲಿ ಪ್ರೇಮ್ ಬಿಹಾರಿ, ದೆನ್ ನಾರಾಯಣ ರೈಜಾದ್ ರವರು ಭಾಷಾಂತರ ಮಾಡಿದ್ರಪ್ಪ ಅಂದ್ರೆ, ಹಿಂದಿ ಭಾಷೆಯಲ್ಲಿ ವಸಂತ್ ಕೃಷ್ಣ ವೈದ್ಯ ಅವರು ಭಾಷಾಂತರ ಮಾಡ್ತಾರೆ. ಓಕೆನಾ. ನೋಡಿರಿ, ಇಂಪಾರ್ಟೆಂಟ್ ಪ್ರಶ್ನೆ ಮಾಡೋದ್ರಪ್ಪ ಅಂದ್ರೆ ಭಾರತೀಯ ಸಂವಿಧಾನ ಪೂರ್ವಗಾಮಿ ಯಾವುದ್ರಿ ಅಂದರೆ ಭಾರತೀಯ ಸಂವಿಧಾನಕ್ಕೆ ಅದಕ್ಕಿಂತ ಮುಂಚೆ ಅಥವಾ ಅದನ್ನು ಹೋಲುವ ಆ್ಯಕ್ಟ್ ಯಾವುದಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ 1935 ಆ್ಯಕ್ಟ್. ದೆನ್ ಭಾರತೀಯ ಸಂವಿಧಾನ ಜಾರಿಗೆ ಬಂದ ವರ್ಷ ಅಥವಾ ಜಾರಿಗೆ ಬಂದ ದಿನ ಬಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ 26 ಜನವರಿ 1950. ಭಾರತೀಯ ಸಭೆಯ ಸಂಸ್ಥಾನ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು ಅಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ 93. ಓಕೆ. ದೆನ್ ಮಧ್ಯಂತರ ಸರ್ಕಾರ ಯಾವ ರಚನೆ ಆಯ್ತು ರೀ? ಮಧ್ಯಂತರ ಸರ್ಕಾರ ರಚನೆಯಾದ ವರ್ಷ ಬಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ 1946 ಸೆಪ್ಟೆಂಬರ್ 2. ದೆನ್ ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಬಂದ್ರಪ್ಪ ಅಂದ್ರೆ ಸರಿಯಾದ ಉತ್ತರ ತಾತ್ಕಾಲಿಕ ಅಧ್ಯಕ್ಷರು ಸಚ್ಚಿದಾನಂದ ಸಿನ್ಹಾ ಅವರು. ಇಷ್ಟು ನಾವು ಕಲ್ತೀವಿ ಇವಾಗ. ಓಕೆನಾ. ದೆನ್ ಸಂವಿಧಾನದ ಸಭೆಯ ಕರಡು ಸಮಿತಿಯ ಸದಸ್ಯರಲ್ಲಿ ಈ ಕೆಳಗೆ ಯಾರು ಒಬ್ಬರು ಆಗಿದ್ದರು? ಓಕೆನಾ. ಟಿ ಕೃಷ್ಣಮಾಚಾರಿ, BN ರಾವ್, KM ಮುನ್ಸಿ, N ಮಾಧವರಾವ್. ಸರಿಯಾದ ಉತ್ತರ KM ಮುನ್ಸಿ ಇರ್ತಾರೆ ನೋಡ್ರಿ. ಯಾರ್ರಿ? ಡಾಕ್ಟರ್ KM ಮುನ್ಸಿ ಅವರು ಕರಡು ಸಮಿತಿಯ ಸದಸ್ಯರಲ್ಲೇ ಇರ್ತಾರೆ. ಓಕೆನಾ. ನೋಡಿ, ಕರಡು ಸಮಿತಿ ಡ್ರಾಫ್ಟಿಂಗ್ ಕಮಿಟಿ ರಚನೆಯಾಗಿದ್ದು 29 ಆಗಸ್ಟ್ 1947 ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಇರ್ತಾರೆ. ನೆನಪಿಟ್ಕೋಬೇಕು. ಇನ್ನು ಸದಸ್ಯರು ಯಾರು ಇರ್ತಾರೆ ರೀ? ಒಂದು ಸೆಕೆಂಡ್ ನೋಡ್ಕೊಂಬಿಡಮ್ರಿ. ಸದಸ್ಯರು ಅಂಬೇಡ್ಕರ್ ಇರ್ತಾರೆ ರೀ. ದೆನ್ N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಹಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಸಿ, ಮೊಹಮ್ಮದ್ ಸಾದುಲ್ಲಾ, BL ಮಿತ್ತಲ್, ದೆನ್ DP ಖೈತಾನ್ ಅವರು ಇರ್ತಾರೆ ನೋಡ್ರಿ. ನೋಡಿರಿ, BL ಮಿತ್ತಲ್ ಅವರ ಬದಲಿಗೆ ಯಾರು ರೀ? N ಮಾಧವರಾವ್ ಬರ್ತಾರೆ ನೋಡ್ರಿ. ಓಕೆನಾ. ದೆನ್ TP ಖೈತಾನ್ ಅವರ ಬದಲಿಗೆ TT ಕೃಷ್ಣಮಾಚಾರಿ ಅವರು ಬಂದಿರ್ತಾರೆ. ಓಕೆ. ಹೆಂಗೆ ನೆನ್ಪಿಟ್ಟವ್ರಿ? ಮಿತ್ತಲಿಂದ ಮಾಧವ್ ಬರ್ತಾರೆ, ಖೈತಾನಿಂದ ಕೃಷ್ಣಮಾಚಾರಿ ಬರ್ತಾರೆ. ಓಕೆನಾ. ದೆನ್ ನೋಡ್ರಿ, ಸಂವಿಧಾನ ಅಂತಿಮ ಕರಡು ಸಿದ್ಧಪಡಿಸಿದ ಅತ್ಯಂತ ಪ್ರಮುಖ ಸಮಿತಿಯಲ್ಲಿ ಕರಡು ಸಮಿತಿ ಒಂದು. ಇದಕ್ಕೆ ಅಂಬೇಡ್ಕರ್ ಅಧ್ಯಕ್ಷರಾಗಿರೋದ್ರಿಂದ ಇವರನ್ನು ಭಾರತೀಯ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ಓಕೆನಾ. ಇನ್ನು ಪರೀಕ್ಷೆಯ ಮುಖ್ಯಾಂಶಗಳು ಬಂದ್ರಪ್ಪ ಅಂದ್ರೆ ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ 29 ಆಗಸ್ಟ್ 1947 ರಚನೆ ಮಾಡ್ತೀವಿ. ಚೇರ್ಮನ್ ಅಥವಾ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಟೋಟಲ್ ಮೆಂಬರ್ಸ್ ಇನ್ಕ್ಲೂಡಿಂಗ್ ಚೇರ್ಮನ್ 7. ದೆನ್ KM ಮುನ್ಸಿ ಇದರ ಸದಸ್ಯರಿರ್ತಾರೆ ಅಷ್ಟೇ. ಅಂದರೆ ಟೋಟಲ್ ಅದರಾಗ ಆಪ್ಷನ್ಗಳು ಕೊಟ್ಟಾರೆ ಅದನ್ನು ನೋಡಿರಿ. ಭಾರತದ ಸಂವಿಧಾನ ರಚಿಸಿದ ಸಂವಿಧಾನ ಸಭೆಯಲ್ಲಿ ಎಷ್ಟು ಮಹಿಳಾ ಸದಸ್ಯರಿದ್ದರು? ನಮಗೆಲ್ಲ ಗೊತ್ತೈತಿ. ಸರಿಯಾದ ಉತ್ತರ 15. ಮಹಿಳೆಯರ ಮೇಲೆ ಇಂಪಾರ್ಟೆಂಟ್. ಯಾರು ರೀ ಆ ಮಹಿಳೆಯರು? ಅಮ್ಮು ಸ್ವಾಮಿನಾಥನ್, ಆ್ಯನಿ ಮಸ್ಕರೇನ್, ದಕ್ಷಾಯಿಣಿ ವೇಲಾಯದನ್, ಬೇಗಂ ಐಜಲ್ ರಜೂಲ್, ದುರ್ಗಾಬಾಯಿ ದೇಶ್ಮುಖ್, ಹಂಸಾ ಮೆಹ್ತಾ, ಕಮಲಾ ಚೌಧರಿ, ಲೀಲಾ ರಾಯ್, ಮಾಲತಿ ಚೌಧರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜಕುಮಾರಿ ಅಮೃತ್ ಕೌರ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್. ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ. ನೋಡಿರಿ, ಸಂವಿಧಾನ ರಚನೆಯಲ್ಲಿ ಮಹಿಳೆಯರ ಮಹತ್ವ ಪಾತ್ರ ವಹಿಸುತ್ತದೆ. ವಿಶೇಷವಾಗಿ ಹಂಸಾ ಮೆಹ್ತಾ, ದಾಕ್ಷಿಣಿ ವೇಲಾಯದನ್ ಮತ್ತು ದುರ್ಗಾಬಾಯಿ ದೇಶ್ಮುಖ್ರವರ ಕೊಡುಗೆ ಗಮನಾರ್ಹವಾಗಿದೆ. ಓಕೆನಾ. ದೆನ್ ನೋಡ್ರಿ, ಒಟ್ಟು 15 ಜನ ಇರ್ತಾರೆ. ಮೊದಲ ದಲಿತ ಮಹಿಳಾ ಸದಸ್ಯ ಬಂದ್ರೆ ದಾಕ್ಷಾಯಿಣಿ ವೇಲಾಯದನ್ ನೋಡ್ರಿ. ತಲೆ ಇಟ್ಕೊಂಡಿದ್ದಾನೆ. ಮೊದಲ ಮಹಿಳಾ ದಲಿತ ಸದಸ್ಯೆ. ದೆನ್ ರಾಷ್ಟ್ರೀಯ ಧ್ವಜ ಸಮಿತಿಯಲ್ಲಿ ರಾಜಕುಮಾರಿ ಅಮೃತ್ ಕೌರ್ ಭಾಗವಹಿಸಿರ್ತಾರೆ. ಸೊ ಇವರಿಬ್ಬರು ನೀವು ನೆನಪಿಟ್ಟಿರಬೇಕು. ಅಪ್ಕಮಿಂಗ್ ಎಕ್ಸಾಮಲ್ಲಿ ಕೆಲವೊಂದು ಚಾನ್ಸ್ ಇರ್ತದೆ. ದೆನ್ ಸಂವಿಧಾನದ ಸಭೆಯಲ್ಲಿ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಉದ್ದೇಶ ನಿರ್ಣಯ ಮಂಡಿಸಿದವರು ಯಾರು? ನಮಗೆಲ್ಲ ಗೊತ್ತು, ಜವಾಹರ್ಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ನೋಡಿರಿ ಯಾವಾಗ ರೀ? 13 ಡಿಸೆಂಬರ್ 1946 ಮಂಡನೆ ಮಾಡ್ತಾರೆ ರೀ. ಇದು ಅಂಗೀಕಾರ ಆಗಿದ್ದು 22 ಜನವರಿ 1947 ಅಂಗೀಕಾರ ಆಗ್ತೈತಿ. ಓಕೆ. ನೋಡಿರಿ, 13 ಡಿಸೆಂಬರ್ 1946
ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ಸಭೆಯಲ್ಲಿ ಐತಿಹಾಸಿಕ ಉದ್ದೇಶ ನಿರ್ಣಯವನ್ನು ಮಾಡಿದಾರೆ. ಪೀಠಿಕೆ ಅದೇ ನೀವು ಓದ್ತೀವಲ್ಲ ಪೀಠಿಕೆಯನ್ನು ನಾವು ಮಂಡನೆ ಮಾಡ್ತಾರೆ. 22 ಜನವರಿ 1940 ಅದನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡ್ತೀವಿ. ಓಕೆನಾ. ನೋಡಿರಿ, ಈ ಉದ್ದೇಶ ನಿರ್ಣಯವೇ ನಂತರ ಭಾರತೀಯ ಸಂವಿಧಾನ ಪೀಠಿಕೆ ಅಂತೇಳಿ ಕರಿತೀವಿ ಅಷ್ಟೇ, ಹೌದಲ್ರಿ. ಅವಾಗೇನು ಮಂಡನೆ ಮಾಡ್ತೀವಲ್ಲ ಅದನ್ನು ನಾವು ಪೀಠಿಕೆ ಅಂತೇಳಿ ಕರಿತೀವಿ. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಯಾರು ಮಾಡ್ತಾರೆ? ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡ್ತಾರೆ. 13 ಡಿಸೆಂಬರ್ 1946 ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಮುಂದಿನ ವರ್ಷ ಅಂದರೆ 46-47 ಜನವರಿ 22 ಅಡಾಪ್ಟೆಡ್ ಮಾಡ್ಕೊತೀವಿ. ಅದು ಪ್ರಿಯಾಂಬಲ್ ಇವಾಗ ಕರಿತೀವಿ. ಓಕೆನಾ. ನೋಡಿರಿ, ಭಾರತ ಸಂವಿಧಾನ ಸಭೆಯ ಮೊದಲ ಅಧಿವೇಶನ ಯಾವ ನಗರದಲ್ಲಿ ನಡೆಯಿತು? ನೋಡಿರಿ, ಇಂಥ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಾ. ನಮ್ಮ ದೇಶದ ರಾಜಧಾನಿ ನವದೆಹಲಿಯಲ್ಲಿ ನಡೀತೈತೆ ರೀ. ಓಕೆನಾ. ಮೂಲ ಮಾಹಿತಿ ಪ್ರಕಾರ 9 ಡಿಸೆಂಬರ್ 1946 ಮೊದಲ ಸಭೆ ನಡೆದೈತಿ ಕಾನ್ಸ್ಟಿಟ್ಯೂಷನ್ ಹಾಲ್, ನ್ಯೂ ಡೆಲ್ಲಿ. ಅಂತಿಮ ಕರಡು ಮಂಡನೆ ನವೆಂಬರ್ 4, 1948 ಮಂಡಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇಂದಿನ ಸಂಸತ್ ಭವನದಲ್ಲಿ ಸಂವಿಧಾನ ಸಭೆಯ ಮೊದಲ ಸಭೆ ನಡೆದೈತೆ ನೋಡ್ರಿ. ಓಕೆನಾ. ಇವಾಗ ಸಂಸತ್ ಚೇಂಜ್ ಆಗೈತೆ, ಸೊ ಹಿಂದಿನ ಸಂಸತ್, ಇಂದಿನ ಅಲ್ಲ. ಓಕೆನಾ. ನೋಡಿರಿ, ಫಸ್ಟ್ ಮೀಟಿಂಗ್ ನವಂಬರ್ 9th ಡಿಸೆಂಬರ್ 1946 ಆಗ್ತೈತಿ. ಪ್ಲೇಸ್ ನ್ಯೂ ಡೆಲ್ಲಿ. ಫೈನಲ್ ಡ್ರಾಫ್ಟ್ ಮಾಡಿದ್ದಪ್ಪ ಅಂದ್ರೆ 4 ನವಂಬರ್ 1948. ತಲೆ ಇಟ್ಕೋಬೇಕು ಇದನ್ನು. ಓಕೆ. ನೋಡಿರಿ, GV ಮಾಳವಂಕರ್ ಸಂವಿಧಾನ ಸಭೆಯ ಯಾವ ಸಮಿತಿ ಅಧ್ಯಕ್ಷರಾಗಿದ್ದರು? ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್. ನಮಗೆಲ್ಲ ಗೊತ್ತೈತಿ, ಕಾರ್ಯಗಳ ಸಮಿತಿ ಅಥವಾ ಕಮಿಟಿ ಆನ್ ಫಂಕ್ಷನ್ಸ್ ಸಮಿತಿ ಅಧ್ಯಕ್ಷರಿರ್ತಾರೆ ನೋಡ್ರಿ ಅವರು. ಯಾರ್ರಿ? GV ಮಾಳವಂಕರ್. ಮೊದಲ ಸಭೆ ಯಾವ ನಡೀತೀರಿ? 9 ಡಿಸೆಂಬರ್ 1946 ನಡೀತೀವಿ. ಒಟ್ಟು 22 ಸಮಿತಿಗಳಿರ್ತಾವೆ ರೀ. ಎಷ್ಟು ರೀ? 22 ಸಮಿತಿ. ಇದನ್ನು ಯಾಕೆ ರಚನೆ ಮಾಡ್ತಂದ್ರಪ್ಪ ಅಂದ್ರೆ, ಸಂವಿಧಾನ ಸಭೆಯ ಕಾರ್ಯಗಳನ್ನು ಸುಗಮವಾಗಿ ನಡೆಸಲು 22 ಸಮಿತಿಗಳನ್ನು ರಚನೆ ಮಾಡ್ತೀವಿ ರೀ. ಓಕೆನಾ. ಡ್ರಾಫ್ಟಿಂಗ್ ಕಮಿಟಿ ಬಂದ್ರಪ್ಪ ಅಂದ್ರೆ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ಜವಾಹರ್ಲಾಲ್ ನೆಹರು. ಓಕೆನಾ. ದೆನ್ ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಸರ್ದಾರ್ ಪಟೇಲ್ ನೋಡ್ರಿ. ಆ್ಯಂಡ್ ಸ್ಟೇರಿಂಗ್ ಕಮಿಟಿಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರ್ತಾರೆ. ಕಮಿಟಿ ಆನ್ ಫಂಕ್ಷನ್ GV ಮಾಳವಂಕರ್. ಇದೇ ಕ್ವಶನ್ ಆಗಿತ್ತು. ಓಕೆನಾ. ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ರಚಿಸಲಾಯಿತು? ಕರಡು ಸಮಿತಿ ಯಾವಾಗ ರಚನೆ ಮಾಡ್ತೀವಿ? ಸರಿಯಾದ ಉತ್ತರ 29 ಆಗಸ್ಟ್ 1947. ಆಬ್ಜೆಕ್ಟಿವ್ ಆಫ್ ರೆಸೊಲ್ಯೂಷನ್ ಅಂಗೀಕಾರದ ವರ್ಷ ಯಾವುದ್ರಿ? ಸರಿಯಾದ ಉತ್ತರ 22 ಜನವರಿ 1947. ಯಾರು ಇದನ್ನು ಮಂಡನೆ ಮಾಡ್ತಾರೆ? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಸಂವಿಧಾನ ಸಭೆಯ ಮೊದಲ ಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ನಡೆಯಿತು. ಸಂವಿಧಾನ ಸಭೆಯಲ್ಲಿ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 15. ಕಮಿಟಿ ಆನ್ ಫಂಕ್ಷನ್ಸ್ ಇದರ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ GV ಮಾಳವಂಕರ್. ಕಮಿಟಿ ಆನ್ ಫಂಕ್ಷನ್ಸ್. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಎಂದರೇನು? ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 13, 1946 ಮಂಡಿಸಿದ ಸಂವಿಧಾನ ಮೂಲ ತತ್ವಗಳು, ನಿರ್ಣಯಗಳು. ಇವಾಗ ಏನಂತ ನಾವು ಪೀಠಿಕೆ, ಪ್ರಿಯಾಂಬಲ್ ಅಂತ ಕರಿತೀವಿ ರೀ, ಹೌದಲ್ರಿ. ನೋಡಿರಿ, ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಇರ್ತಾರೆ. ದೆನ್ ಸಂವಿಧಾನ ಮೊದಲ ಸಭೆ ನಡೀತ್ರಿ 9th ಡಿಸೆಂಬರ್ 1946. ಐ ಥಿಂಕ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಮುಂದೆ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ದಿನಾಂಕ ಬಂದ್ರಪ್ಪ ಅಂದ್ರೆ 9 ಡಿಸೆಂಬರ್ 1946 ಮೊದಲ ಸಭೆ. 13 ಡಿಸೆಂಬರ್ 1946 ಅಂದರೆ ಇದಾಗಿ 2 ದಿನ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಮಂಡನೆ ಆಗ್ತೈತೆ ರೀ. ಓಕೆನಾ. ಇವಾಗ ಯಾರು ಇರ್ತಾರೆ ಅಲ್ರಿ? ಸಚ್ಚಿದಾನಂದ ಸಿನ್ಹಾ ಇರ್ತಾರೆ. ಸಚ್ಚಿದಾನಂದ ಸಿನ್ಹಾ ಇರ್ತಾರೆ ಅಧ್ಯಕ್ಷರು. ಓಕೆನಾ. ದೆನ್ 22 ಜನವರಿ 1947 ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂಗೀಕಾರ ಆಗ್ತೈತೆ ರೀ. ಓಕೆನಾ. ಇದಾಗಿ ಮುಂದಿನ ವರ್ಷ. ಓಕೆ. ದೆನ್ 29 ಆಗಸ್ಟ್ 1947 ಡ್ರಾಫ್ಟಿಂಗ್ ಕಮಿಟಿನ ರಚನೆ ಮಾಡ್ತೀವಿ ನಾವು. ಓಕೆನಾ. ಒಟ್ಟು ಇಷ್ಟು ಇದ್ದರೆ 22 ಸಮಿತಿ ಇರ್ತಾವೆ, ನೆನಪಿಡಬೇಕು. ದೆನ್ 4 ನವಂಬರ್ 1948 ಅಂತಿಮ ಕರಡು ಮಂಡನೆ ಆಗುತ್ತೆ ನೋಡ್ರಿ. ನವಂಬರ್ 1 ಏನ್ರಿ? ಕರ್ನಾಟಕ ದಿನಾಚರಣೆ. ಸೊ 3 ದಿನ ಮುಂದೆ ಅಷ್ಟೇ, ನೆನಪಿಡೋಕೆ ಒಂದು ಟ್ರಿಕ್ಸ್. ಓಕೆ. 1948 ನೋಡ್ರಿ, ಸಂವಿಧಾನ ಸಭೆಯ ಸಾಂವಿಧಾನಿಕ ಸಲಹೆಗಾರಾಗಿ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್
ಯಾರಿದ್ರಿ ಅವಾಗ ಸಂವಿಧಾನಿಕ ಸಭೆಯ ಸಾಂವಿಧಾನಿಕ ಸಲಹೆಗಾರರು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ನಮ್ಮ ಬಿ ಎನ್ ರಾವ್ ಇರ್ತಾರೆ ನೋಡ್ರಿ ಬಿ ಎನ್ ರಾವ್ ಯಾರ್ರಿ ಬಿ ಎನ್ ರಾವ್. ಇದು ಮೋಸ್ಟ್ ಇಂಪಾರ್ಟೆಂಟ್, ಸುಮಾರು ಸರಿ ಕ್ವಶನ್ ಆಗೈತಿ. ಬಿ ಎನ್ ರಾವ್ ನೋಡ್ರಿ. ಸರ್ ಬೆನಗಲ್ ನರಸಿಂಹ ರಾವ್ ಬಿ ಎನ್ ರಾವ್ ಅಂತ ಕರಿತೀವಿ. ಇವರು 1946ರಲ್ಲಿ ಸಂವಿಧಾನ ಸಭೆಯ ಸಲಹೆಗಾರನಾಗಿ ನೇಮಕ ಮಾಡ್ತಾರೆ. ಓಕೆನಾ. ಸಂವಿಧಾನದ ಮೊದಲ ಕರಡು ಸಮಿತಿ ರೂಪಿಸುವಲ್ಲಿ ಮತ್ತು ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡುವಲ್ಲಿ ಬಿ ಎನ್ ರಾಯ್ ಅವರ ಪಾತ್ರ ಅತ್ಯಂತ ಮಹತ್ವವಾಗಿತ್ತು ನೋಡ್ರಿ. ಓಕೆ. ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಬಿ ಎನ್ ರಾವ್ ನೇಮಕ 1946. ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಲ್ಲ. ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರು ಯಾರ್ರೀ? ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು ನೋಡ್ರಿ. ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಪ್ರಾಂತೀಯ ಸಂವಿಧಾನಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಆ ಟೈಮಲ್ಲಿ? ನಮಗೆಲ್ಲ ಗೊತ್ತು, ಸರ್ದಾರ್ ವಲ್ಲಭಾಯ್ ಪಟೇಲ್. ಯಾರು? ಮೋಸ್ಟ್ ಇಂಪಾರ್ಟೆಂಟ್, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆನಾ. ಹೆಂಗೆ ನೆನಪಿಟ್ಟಿರ್ತೀವಿ ನಾವು? ಪ್ರಾಂತ್ಯನ ಒಂದು ಮಾಡ್ತಾರೆ, ನಮ್ಮ ಹೈದರಾಬಾದ್ ಪ್ರಾಂತ್ಯನ ಕರ್ನಾಟಕ ಒಂದು ಮಾಡ್ತಾರೆ. ಆ ಒಂದು ಟ್ರಿಕ್ ಬೇಸ್ ಮೇಲೆ ಇದನ್ನು ನಾವು ನೆನಪಿಡ್ಬೋದು. ಓಕೆನಾ. ನೋಡಿರಿ, ಡ್ರಾಫ್ಟಿಂಗ್ ಕಮಿಟಿ ಬಂದ್ರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರಡು ಸಮಿತಿ. ಇನ್ನು ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಬಂದ್ರಪ್ಪ ಸರ್ದಾರ್ ವಲ್ಲಭಾಯ್ ಪಟೇಲ್. ಅದು ಇವಾಗ ಹೇಳಿದ್ನಲ್ರಿ, ಅದೇನದು ಪ್ರಾಂತೀಯ, ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಬಂದ್ರಪ್ಪ ಪಂಡಿತ್ ಜವಾಹರ್ಲಾಲ್ ನೆಹರು. ಸ್ಟೇರಿಂಗ್ ಕಮಿಟಿ ಬಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಹೌಸ್ ಕಮಿಟಿ ಬಂದರೆ ಪಟ್ಟಾಭಿ ಸೀತಾರಾಮಯ್ಯ. ಯಾರ್ರೀ? ಪಟ್ಟಾಭಿ ಸೀತಾರಾಮಯ್ಯ. ಇದು ನೆನಪಿಡ್ಬೇಕು ರೀ. ಪಟೇಲ್ ಬಂದ್ರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಪ್ರಾಂತೀಯ ಏನ್ರಿ ಪ್ರಾಂತೀಯ ಇದರ ಅಧ್ಯಕ್ಷರಿರ್ತಾರೆ, ಅದಕ್ಕೆ ಟ್ರಾನ್ಸ್ಲೇಷನ್ ಮಾಡಿರಿ. ನೆಹರು ಬಂದ್ರಪ್ಪ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿಯ ಅಧ್ಯಕ್ಷರಿರ್ತಾರೆ ರೀ. ದೆನ್ ಅಂಬೇಡ್ಕರ್ ಡ್ರಾಫ್ಟಿಂಗ್ ಕಮಿಟಿ ಕರಡು ಸಮಿತಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗೈತಿ. ಇದು ಯಾಕೆ ಇಂಗ್ಲೀಷ್ ಅಂದ್ರಪ್ಪ ಅಂದ್ರೆ ಹಿಂಗೆ ಕೊಟ್ಬಿಡ್ತಾರೆ. ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಧ್ಯಕ್ಷರು ಯಾರು ಕೊಟ್ಬಿಡ್ತಾರೆ, ಯೂನಿಯನ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಯಾರು ಅಂತ ಕೊಟ್ಬಿಡ್ತಾರೆ. ನಾವಲ್ಲಿ ಪ್ರಾಂತೀಯ ಸಭೆಗಳ ಅಧ್ಯಕ್ಷರು ಪ್ರಾಂತೀಯ ಅಂತ ಒಂದು ಸ್ವಲ್ಪ ಇದಾಗ್ತೈತಿ. ಸೊ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಡೈರೆಕ್ಟ್ ಕೊಟ್ಟಿತ್ತು. ಓಕೆ. ಇವ್ರು 3 ಜನ ಮರಿಬಾರ್ದ್ರಿ. ಓಕೆನಾ. ದೆನ್ ಕೆಳಗಿನಗಳಲ್ಲಿ ಭಾರತೀಯ ಫೆಡ್ರಲ್ ವ್ಯವಸ್ಥೆ ಲಕ್ಷಣವಲ್ಲದ್ದು ಯಾವುದು? ನೋಡಿರಿ, ಫೆಡ್ರಲ್ ವ್ಯವಸ್ಥೆ ಯಾವಾಗ ತೊಗೊಂಡಿರ್ತೀವಿ ನಾವು? 1935ರ ಕಾಯ್ದೆ. ಅದು ಇಂಪಾರ್ಟೆಂಟ್. ಓಕೆನಾ. ಯಾವುದ್ರ ಲಿಖಿತ ಸಂವಿಧಾನ ಐತೇನ್ರಿ? ಹೌದು ಐತ್ರಿ. ವಿವಾದ ಪರಿಹಾರಕ್ಕೆ ಸ್ವತಂತ್ರ ನ್ಯಾಯಾಂಗ ಐತೇನ್ರಿ? ಐತಲ್ರಿ ಸ್ವತಂತ್ರ ನ್ಯಾಯಾಂಗ. ಹೌದು ಐತ್ರಿ. ಕಠಿಣ ಹೌದೇನ್ರಿ ನಮ್ಮದು? ಅಲ್ಲ, ಕಠಿಣ ಅಲ್ಲ ನಮ್ಮದು. ನಮ್ಯ ಮತ್ತು ಅನಮ್ಯ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ. ಹೌದ್ರಿ, ಕೇಂದ್ರ ಮತ್ತು ರಾಜ್ಯಗಳ ನಡುಬರ್ಕ ಅಧಿಕಾರ ಹಂಚಿಕೆ ಕೊಟ್ಟೈತ್ರಿ. ಅದಕ್ಕೆ ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ ಅಂತಂದೇಳಿ ನಾವು ಅಧ್ಯಯನ ಮಾಡ್ತೀವಿ. ಸೊ ರಿಜಿಡ್ ಅಲ್ಲ, ಕಠಿಣ ಅಲ್ಲ ನಮ್ಮದು. ಓಕೆ. ನಮ್ಯ ಮತ್ತು ಅನಮ್ಯ. ಪಾರ್ಟ್ಲಿ ರಿಜಿಡ್, ಪಾರ್ಟ್ಲಿ ಫಿಕ್ಸೆಬಲ್, ಅದು ಫ್ಲೆಕ್ಸಿಬಲ್. ಸ್ವಲ್ಪ ಸ್ಪೀಡ್ ಆಗೋದಂತೆ ಆಗ್ತಿರ್ತದೆ, ಕ್ಷಮಾಪಣೆ ಇರಲಿ. ನೋಡಿರಿ, ಭಾರತೀಯ ಸಂವಿಧಾನ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ನೋಡಿರಿ. ಓಕೆನಾ. ಅಮೇರಿಕಾ ಸಂವಿಧಾನದಂತೆ ಸಂಪೂರ್ಣ ಕಠಿಣವೂ ಅಲ್ಲ, ಬ್ರಿಟನ್ನಂತೆ ಸಂಪೂರ್ಣ ನಮ್ಯವೂ ಅಲ್ಲ. ಆದ್ದರಿಂದ ಭಾರತೀಯ ಸಂವಿಧಾನವನ್ನು ಪಾರ್ಟ್ಲಿ ರಿಜಿಡ್, ಪಾರ್ಟ್ಲಿ ಫ್ಲೆಕ್ಸಿಬಲ್ ಎಂದು ಕರೆಯುತ್ತಾರೆ. ಓಕೆ. ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 1919 ಅನ್ನು ಇನ್ಯಾವ ಹೆಸರಿಂದ ಕರೀತಾರೆ? ಮಾಂಟಿಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಆ್ಯಕ್ಟ್. ಮಾಂಟಿಗೋ ಚೆಮ್ಸ್ಫೋರ್ಡ್ ಸುಧಾರಣೆ. ಆಪ್ಷನ್ ಡಿ. ನೋಡಿರಿ, 1919ರ ಭಾರತ ಸರ್ಕಾರ ಕಾಯ್ದೆ ಡಯಾರ್ಚಿ ಅಥವಾ ದ್ವಿಶಾಸನ ಪದ್ಧತಿಯನ್ನು ಪರಿಚಯಿಸೋದು. ಇದು ಮೋಸ್ಟ್ ಇಂಪಾರ್ಟೆಂಟು. ರದ್ದಾಗಿದ್ದು ಯಾವಾಗ್ರಿ? 1935ರ ಕಾಯ್ದೆಗೆ ಇದನ್ನು ರದ್ದು ಮಾಡ್ತೀವಿ ನಾವು. ಇದನ್ನು ಮಾಂಟಿಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಕರಿತೀವಿ ರೀ. ಓಕೆನಾ. ಕಾಯ್ದೆ ಬಂದ್ರಪ್ಪ 1909 ಮಾರ್ಲೆ ಮಿಂಟೋ ರಿಫಾರ್ಮ್ಸು. ನೆನಪಿಡಬೇಕು. ಇಲ್ಲಿ ಪ್ರತ್ಯೇಕ ಮುಸ್ಲಿಮರಿಗೆ ಮತದಾನ ಹಕ್ಕನ್ನು ನೀಡ್ತಾರೆ. ದೆನ್ ಓಕೆ, ಇದನ್ನು ಇಂಪಾರ್ಟೆಂಟ್ ರೀ. ಇವು 3 ಕಾಯ್ದೆ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು. ನೋಡಿರಿ, ಮುಂದಿನ ಪ್ರಶ್ನೆ, ಸಂವಿಧಾನ ಸಭೆಯ 10ನೇ ಅಧಿವೇಶನ ಯಾವಾಗ ನಡೆಯಿತು? ಈ ಥರ ಬರೋದು ಕ್ವಶನ್ ರೇರ್, ಆದ್ರೆ ಸ್ವಲ್ಪ ತಿಳ್ಕೊಂಬಿಡಮ್ರಿ. ಯಾವಾಗ ನಡೀತೀರಿ? 6ರಿಂದ 17 ಅಕ್ಟೋಬರ್ 1949 ನಡೀತೈತೆ ನೋಡಿರಿ. ಓಕೆ. ಒಟ್ಟು ಸಭೆಗಳು ಎಷ್ಟು ನೋಡಿದ್ರಿ? 11 ಅಧಿವೇಶನ ನಡೀತೀವಿ ರೀ. ಓಕೆನಾ. ಪ್ರಮುಖ ಅಧಿವೇಶನ ನೋಡಿದ್ರಪ್ಪ ಅಂದ್ರೆ ನೋಡಿರಿ, ಪ್ರಮುಖ ಅಧಿವೇಶನಗಳು ಯಾವಾಗ ನಡೆದವು ಅಂದ್ರಪ್ಪ ಅಂದ್ರೆ, ಮೊದಲ ಅಧಿವೇಶನ
9ರಿಂದ ಡಿಸೆಂಬರ್ 23ರವರೆಗೆ 1946ರಲ್ಲಿ ಮೊದಲ ಅಧಿವೇಶನ ಸ್ಟಾರ್ಟ್ ಆಗ್ತೈತಿ. ಓಕೆ, ದೆನ್ ಏನಾಗುತ್ತೆ ಅಂದ್ರಪ್ಪ ಅಂದ್ರೆ 10ನೇ ಅಧಿವೇಶನ 6ರಿಂದ 17 ಅಕ್ಟೋಬರ್ 1949 ನಡೀತೈತಿ. ದೆನ್ 11ನೇ ಫೈನಲ್ ಅಧಿವೇಶನ ನವಂಬರ್ 14ರಿಂದ 26ರವರೆಗೆ 1949 ನಡೀತೈತಿ. ಅಂತಿಮ ಕರಡು 4 ನವಂಬರ್ 1948. ಇದು ನಮ್ಗೆ ಗೊತ್ತೈತಿ. ಅಂತಿಮ ಕರಡನ್ನು ನವಂಬರ್ 4ನೇ ತಾರೀಕು 1948 ಮಂಡನೆ ಮಾಡ್ತಾರೆ. ಇದಾದ ನಂತರ ಈ ಒಂದು ಅಧಿವೇಶನದೊಳಗೆ ಯಾವ ವಿಧಿ ಸೇರಿಸ್ಬೇಕು, ಯಾವ ವಿಧಿ ತೆಗಿಬೇಕು, ಸಂವಿಧಾನ ಯಾವ ರೀತಿ ಐತಿ, ಸೊ ಚರ್ಚೆ ಮಾಡೋಕೆ ಈ ಮೇಲಿನ ಅಧಿವೇಶನನ ರೆಡಿ ಮಾಡ್ತಾರೆ. ಓಕೆನಾ? ನೋಡ್ರಿ, ಸಂವಿಧಾನ ಸಭೆಯ ಕಲ್ಪನೆಯನ್ನು ಮೊದಲು ಯಾರು ನೀಡಿದರು? ಎಂ.ಎನ್. ರಾಯ್. ನೆನಪಿಟ್ಗಾರ್ರಿ. ಓಕೆನಾ? ಯಾವಾಗ ರೀ? 1934. ಇದು ಇಂಪಾರ್ಟೆಂಟ್ ಕ್ವಶನ್ ಆಗೈತೆ ರೀ. ಓಕೆನಾ? ದೆನ್ ನೋಡ್ರಿ, ಭಾರತೀಯ ಸಂವಿಧಾನದ ಫೆಡ್ರಲ್ ಮತ್ತು ಏಕಾತ್ಮಕ ಲಕ್ಷಣಗಳು ಮೇಲೆ ಕ್ವಶನ್ ಆಗೈತೆ ರೀ. ನೋಡ್ರಿ, ಈ ಫೆಡ್ರಲ್ ಅಂದ್ರಪ್ಪ ಅಂದ್ರೆ ಏನೇನು ವ್ಯವಸ್ಥೆ ಅಂದಾಗ ನಾವು ಫೆಡ್ರಲ್ ಅಂತ ಕರಿತೀವಿ. ಲಿಖಿತ ಸಂವಿಧಾನ ಇದ್ರಪ್ಪ ಅಂದ್ರೆ ಫೆಡ್ರಲ್ ವ್ಯವಸ್ಥೆ. ದೆನ್ ಸಂವಿಧಾನದ ಸರ್ವೋಚ್ಚತೆ ಅಂದರೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ದ್ವಂದ್ವ ಸರ್ಕಾರ, ಸಂವಿಧಾನದ ಕಠಿಣತೆ. ಏಕಾತ್ಮಕ ಲಕ್ಷಣ ಬಂದ್ರಪ್ಪ ಅಂದ್ರೆ ಯುನಿಟರಿ ಫ್ಯೂಚರ್ಸ್ ಒಳಗೆ ಏಕಪೌರತ್ವ, ಏಕ ಸಂವಿಧಾನ ಆ್ಯಂಡ್ ಏಕೀಕೃತ ನ್ಯಾಯಾಂಗ, ಅಖಿಲ ಭಾರತ ಸೇವೆಗಳು, ತುರ್ತು ಪರಿಸ್ಥಿತಿ ವಿಧಿಗಳು. ಓಕೆನಾ? ಇನ್ನೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ಅಂತಿಮ ಕರಡನ್ನು ನಾವು 7ನೇ ಅಧಿವೇಶನದಲ್ಲಿ ಮಂಡನೆ ಮಾಡ್ತೀವಿ ನೋಡ್ರಿ. ಓಕೆನಾ? 7ನೇ ಅಧಿವೇಶನದಲ್ಲಿ ಅಂತಿಮ ಕರಡನ್ನು ಮಂಡನೆ ಆದಮೇಲೆ ಒಟ್ಟು 11 ಅಧಿವೇಶನ ನಡೀತೇವಲ್ರಿ. ಅಂದ್ರೆ ಟೋಟಲ್ ಎಷ್ಟು? 4 ಅಧಿವೇಶನಗಳು ಇಲ್ಲಿ ಚರ್ಚೆಗೆ ಒಳಪಡಿಸ್ತಾರೆ. ಯಾವುದು ವಿಧಿ ಇರಬೇಕು, ನಮ್ಮ ಸಂವಿಧಾನ ಯಾವ ರೀತಿ ಇರಬೇಕಂದ್ರೆ ಚರ್ಚೆಗೆ ಒಳಪಡಿಸಿ ಅಂತಿಮವಾಗಿ ನಾವು ಸಂವಿಧಾನನ ಅಂಗೀಕಾರ ನವಂಬರ್ 26ಕ್ಕೆ ಮಾಡ್ಕೊಳ್ತೀವಿ. ಓಕೆನಾ? ಇನ್ನೊಂದು ಒನ್ಲೈನರ್ ಸ್ಟೇಟ್ಮೆಂಟ್ ನೋಡ್ಕೊಂಬಂಬ್ರಿ. ಇಲ್ಲಿ ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರ್ಯಾರೇ? ಸರಿಯಾದ ಉತ್ತರ ಸಚ್ಚಿದಾನಂದ ಸಿನ್ಹಾ ಅವರು. ದೆನ್ ಸಂವಿಧಾನ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರಾಗಿದ್ದರು? ನಮಗೆಲ್ಲ ಗೊತ್ತೈತಿ, ರಾಜೇಂದ್ರ ಪ್ರಸಾದ್ ಅವರು. ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರೆ? ನಮಗೆಲ್ಲ ಗೊತ್ತೈತಿ, ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್, ಸಂವಿಧಾನಕ್ಕೆ ಸಲಹೆಗಾರ ಯಾರು ನೇಮಕ ಮಾಡ್ತೀವಿ ನಾವು? B.N. ರಾವ್. ನೆನಪಿಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ B.N. ರಾವ್. ಓಕೆನಾ? ಆಬ್ಜೆಕ್ಟಿವ್ ರೆಸೊಲ್ಯೂಷನ್, ಧ್ಯೇಯಗಳನ್ನು ಯಾರು ಮಂಡನೆ ಮಾಡ್ತಾರೆ ರೀ? ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂಗೀಕಾರವಾದ ದಿನಾಂಕ 22 ಜನವರಿ 1947. ದೆನ್ ಸಂವಿಧಾನ ಸಭೆಯಲ್ಲಿ ಒಟ್ಟು ಸದಸ್ಯರು 389 ಜನ ಇರ್ತಾರೆ. ಸಂಸ್ಥಾನ ಪ್ರತಿನಿಧಿಗಳಿಂದ 93 ಜನ ಭಾಗಿಯಾಗಿರ್ತಾರೆ. ಅದರಲ್ಲಿ ಮಹಿಳೆಯರು ಬಂದ್ರಪ್ಪ 15 ಜನ. ದೆನ್ ಆಂತರಿಕ ಅಥವಾ ಇಂಟರ್ಮ್ ಗೌರ್ಮೆಂಟ್ ಬಂದ್ರಪ್ಪ ಅಂದ್ರೆ ಸೆಪ್ಟೆಂಬರ್ 2, 1946 ನಾವು ರಚನೆ ಮಾಡ್ಕೊತೀವಿ. ಓಕೆನಾ? ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಪ್ರಕಾರ ಅದನ್ನು ಏನು ಕರಿತೀವಿ ನಾವು? ಮಾಂಟಿಗೋ ಚೆಮ್ಸ್ಫರ್ಡ್ ಆ್ಯಕ್ಟ್ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ದ್ವಿಸದನ ನೆನ್ಪಿಡ್ಬೇಕು ರೀ, ಡಯಾರ್ಕಿನ ಇಂಟ್ರೊಡ್ಯೂಸ್ ಮಾಡ್ಕೊತೀವಿ. ಓಕೆನಾ? ದೆನ್ ಕಾನ್ಸ್ಟಿಟ್ಯೂಷನಲ್ ಡೇ ಅಂತಂದೇಳಿ ನಾವು ನವಂಬರ್ 26 ಆಚರಣೆ ಮಾಡ್ಕಿದ್ದೀವಿ. ರಿಪಬ್ಲಿಕ್ ಡೇ ಜನವರಿ 26. ಇಂಥವೆಲ್ಲ ಕ್ವಶನ್ ಆಗಲ್ಲ, ಜಸ್ಟ್ ಇದು ಜನರಲ್ ನಾಲೆಜ್ ಪ್ರಕಾರ. ಓಕೆನಾ? ಇದೆಲ್ಲ ನಾನು ರಿವಿಷನ್ ಬರೆದಿದ್ದೀನಿ. ನಿಮ್ಗೆ ಏನಾರು ಡೌಟ್ ಇದ್ರಪ್ಪ ಅಂದ್ರೆ ಇದು ಆನ್ಲೈನರಲ್ಲಿ ನೋಡ್ಕೋಬೋದು. ಓಕೆನಾ? ನೋಡಿರಿ, ಇತ್ತೀಚಿನ 2026 ಮತ್ತು ಟ್ರೆಂಡ್ ಆಧಾರಿತ ಪ್ರಶ್ನೆಗಳು, ಎಸ್ಪೆಷಲಿ KE ಪ್ಯಾಟರ್ನ್ ಮುಖಾಂತರ ಒಂದು 30 ಪ್ರಶ್ನೆಗಳದಾವ್ರಿ. ಸ್ವಲ್ಪ ನೋಡ್ಕೊಂಬಿಡ್ರಿ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ತೈತಿ. ಓಕೆನಾ? ನೋಡಿರಿ, ಭಾರತೀಯ ಸಂವಿಧಾನದ ಪೂರ್ವಗಾಮಿ ಎಂದು ಯಾವ ಕಾಯ್ದೆಯನ್ನು ಕರೆಯುತ್ತಾರೆ? ಆಲ್ರೆಡಿ ರಿಪೀಟೆಡ್ ಕ್ವಶನ್. ಸರಿಯಾದ ಉತ್ತರ 1935 ಕಾಯ್ದೆ. ಇದು KE 2024 ಪ್ಯಾಟರ್ನ್ ಅಂದರೆ ಅದರಲ್ಲಿ ಹಿಂದೆ ಕೇಳಿದಂಥ ಪ್ರಶ್ನೆ ಪತ್ರಿಕೆ. ನೋಡಿರಿ, 1935 ಭಾರತ ಸರ್ಕಾರ ಕಾಯ್ದೆ ಸಂವಿಧಾನದ ಮೂಲ ಆಧಾರವಾಗಿದೆ. ಸಂವಿಧಾನದ ಮೂಲ ಆಧಾರ 1935 ಕಾಯ್ದೆ ನೆನ್ಪಿಡಬೇಕು. ಅನೇಕ ವಿಧಿಗಳು ಅಲ್ಲಿಂದ ನಾವು ತೆಗೆದುಕೊಂಡಿವ್ರಿ. ಓಕೆನಾ? ಫೆಡ್ರಲ್ ವ್ಯವಸ್ಥೆ ಮೋಸ್ಟ್ ಇಂಪಾರ್ಟೆಂಟ್
ಅಲ್ಲಿಂದ ನಾವು ತೆಗೆದುಕೊಂಡಿವಿ. ರಾಜ್ಯಪಾಲರ ಹುದ್ದೆಯನ್ನು ಕೂಡ 1935 ತೆಗೆದುಕೊಂಡಿವಿ. ದೆನ್ UPSC ಕೂಡ ಅಲ್ಲಿಂದ ತೆಗೆದುಕೊಂಡಿವಿ. ದೆನ್ ಕೇಂದ್ರ ಮತ್ತು ರಾಜ್ಯ ಅಧಿಕಾರಿಗಳ ಹಂಚಿಕೆ ಕೂಡ ಅಲ್ಲಿಂದ ತೆಗೆದುಕೊಂಡಿವಿ. ಓಕೆನಾ. ಇದು ಬ್ರಿಟಿಷರ ಅತಿ ದೊಡ್ಡ ಕಾಯ್ದೆ. ಒಟ್ಟು 321 ಸೆಕ್ಷನ್ಗಳದವ್ರಿ, 10 ಶೆಡ್ಯೂಲ್ಗಳದವ್ರಿ. ಓಕೆನಾ. ಆ್ಯಂಡ್ ದೆನ್ ಭಾರತೀಯ ಸಂವಿಧಾನ ಯಾವ ದಿನ ಜಾರಿಗೆ ಬಂದಿತು? ಸರಿಯಾದ ಉತ್ತರ ಜನವರಿ 26, 1950. ಓಕೆನಾ. ನವಂಬರ್ 26ಕ್ಕೆ ಅಂಗೀಕಾರ ಆಗ್ತೈತಿ. ಕೀಪ್ ಇನ್ ಯುವರ್ ಮೈಂಡ್. ನೋಡಿರಿ, ಇದ್ರ ಬಗ್ಗೆ ಆಲ್ರೆಡಿ ನಮ್ಗೆ ಗೊತ್ತೈತಿ. ನವಂಬರ್ 26, 1949 ಸಂವಿಧಾನ ಅಂಗೀಕಾರ ಮಾಡ್ಕೊಂತೀವಿ. ಜನವರಿ 26, 1950 ಅದನ್ನು ಜಾರಿಗೆ ತೊಗೊಂಬರ್ತೀವಿ. ಓಕೆನಾ. 1930 ಪೂರ್ಣ ಸ್ವರಾಜ್ಯ ದಿನದ ನೆನಪಿಗಾಗಿ ಇದನ್ನು ಆ ಒಂದು ದಿನ ಪರ್ಟಿಕ್ಯುಲರಾಗಿ ಆಯ್ಕೆ ಮಾಡ್ಕೊಳ್ತೀವಿ. ಓಕೆನಾ. ಪ್ರತಿ ವರ್ಷ ಗಣರಾಜ್ಯೋತ್ಸವ ಆಚರಣೆ ಮಾಡ್ಕೊತೀವಿ. ರಾಷ್ಟ್ರಪತಿ ಪದ್ಧತಿ ಜಾರಿಗೆ ಬಂತು. ಡೊಮಿನಿಯನ್ ಸ್ಥಾನ ಕೊನೆಗೊಂಡಿತು. ಭಾರತ ಗಣರಾಜ್ಯವಾಯಿತು. ಗವರ್ನರ್ ಜನರಲ್ ಹುದ್ದೆ ರದ್ದಾಯಿತು. ಮೊದಲ ರಾಷ್ಟ್ರಪತಿಯಾಗಿ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರೆ ರೀ. ಓಕೆನಾ. ದೆನ್ ಸಂವಿಧಾನ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ರೀ? 389. ಎಷ್ಟು ರೀ? 389. ಒಟ್ಟು 389 ಜನ ಇರ್ತಾರೆ. 292 ಜನ ಪ್ರಾಂತ್ಯಗಳಿಂದ, 93 ಜನ ಸಂಸ್ಥಾನಗಳಿಂದ, 4 ಆಯುಕ್ತ ಪ್ರಾಂತ್ಯಗಳಿಂದ ಪರೋಕ್ಷವಾಗಿ ಆಯ್ಕೆ ಮಾಡ್ತಾರೆ. ಓಕೆ. ಸ್ವತಂತ್ರ ನಂತರ ಸಂಖ್ಯೆ ಕಡಿಮೆ ಆಗ್ತದೆ, ಯಾಕಂದರೆ ಪಾಕಿಸ್ತಾನ ಇಬ್ಬ ಆಗುತ್ತಲ್ಲ, ಅಲ್ಲಿ ಡಿವೈಡ್ ಆಗ್ತವೆ. ಅಂತಿಮವಾಗಿ 299 ಜನ ಸಹಿ ಆಗ್ತಾರೆ ನೋಡ್ರಿ. ಓಕೆನಾ. ದೆನ್ ಸಂಸ್ಥಾನಗಳ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು? ನಮಗೆಲ್ಲ ಗೊತ್ತು 93. ಓಕೆನಾ. 389ರಲ್ಲಿ 93 ಜನ ಸಂಸ್ಥಾನಗಳಿಂದ ಬಂದಿರ್ತಾರೆ ರೀ. ಓಕೆನಾ. ಯಾರು ಆಯ್ಕೆ ಮಾಡ್ಕೊಂಡಿದ್ರೆ ರಾಜರು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಯಾವುದೇ ಚುನಾವಣೆ ನಡೆದಿರಲ್ಲ. ಹೈದರಾಬಾದ್ ಸಂಸ್ಥಾನ ಕೂಡ ಒಳಗೊಂಡಿರುತ್ತೆ, ಮೈಸೂರು ಸಂಸ್ಥಾನವೂ ಕೂಡ ಒಳಗೊಂಡಿರ್ತದೆ ನೋಡ್ರಿ. ಓಕೆ. ದೆನ್ ಸಂವಿಧಾನ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು? 9 ಡಿಸೆಂಬರ್ 1946 ಮೊದಲ ಸಭೆ ನಡೆದೈತೆ ರೀ. ಒಟ್ಟು ಎಷ್ಟು ಸಭೆ ನಡೀತಾವೆ ರೀ? 11 ರೈಟ್, 11. ಓಕೆನಾ. ನೋಡಿರಿ, ಮೊದಲ ಸಭೆ ನವದೆಹಲಿಯಲ್ಲಿ ನಡೆದೈತಿ, ಕಾನ್ಸ್ಟಿಟ್ಯೂಷನ್ ಹಾಲ್. ಮುಸ್ಲಿಂ ಲೀಗ್ ಭಾಗವಹಿಸಿರಲಿಲ್ಲ, ತಲೆ ಇಟ್ಕೊಳ್ರಿ. ಸಜ್ಜಿದಾನ ಸಿನ್ಹಾ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಇದು ತಾತ್ಕಾಲಿಕವಾಗಿರ್ತೈತಿ. ಬ್ರಿಟಿಷ್ ಆಳ್ವಿಕೆಯಲ್ಲಿ ನಡೆದೈತಿ. ಸಂವಿಧಾನ ರಚನೆ ಆರಂಭ ಆಗ್ತೈತಿ ಇಲ್ಲಿದ್ದ. ಓಕೆನಾ. 1946ರಿಂದ 1949 ನಡೆಯಿತು. ದೆನ್ ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರೆ? ತಾತ್ಕಾಲಿಕ ಅಧ್ಯಕ್ಷರು ಈಗ ನಾನು ಹೇಳಿದೆ ಸಚ್ಚಿದಾನಂದ ಸಿನ್ಹಾ ಅವರು. ಮೊದಲ ಸಭೆಯ ಅಧ್ಯಕ್ಷರು ಮತ್ತು ಹಿರಿಯರು ಸದಸ್ಯರಾಗಿರ್ತಾರೆ, ಅದಕ್ಕೋಸ್ಕರ ಅವ್ರನ್ನ ನೇಮಕ ಮಾಡ್ತೀವಿ ನಾವು. ಇದು ತಾತ್ಕಾಲಿಕವಾಗಿರ್ತೈತಿ, ಶಾಶ್ವತವಾಗಿರಲ್ಲ. ಶಾಶ್ವತ ಸದಸ್ಯರ ಅಧ್ಯಕ್ಷರು ಬಂದ್ರಪ್ಪ ಅಂದ್ರೆ ಶಾಶ್ವತವಾಗಿ ರಾಜೇಂದ್ರ ಪ್ರಸಾದ್ ಅವ್ರನ್ನ ನಾವು ಆಯ್ಕೆ ಮಾಡ್ಕೊತೀವಿ ರೀ. ಓಕೆನಾ. 9 ಡಿಸೆಂಬರ್ 1940 ಯಾರು ಇರ್ತಾರೆ? ಸಚ್ಚಿದಾನಂದ ಸಿನ್ಹಾ ಇರ್ತಾರೆ. 11 ಡಿಸೆಂಬರ್ ಯಾರು ಇರ್ತಾರೆ ರೀ? ರಾಜೇಂದ್ರ ಪ್ರಸಾದ್ ಇರ್ತಾರೆ. ಓಕೆನಾ. ದೆನ್ ಸಂವಿಧಾನ ಸಭೆಯ ಶಾಶ್ವತ ಅಧ್ಯಕ್ಷರು ಯಾರಿರ್ತಾರೆ ರೀ? ರಾಜೇಂದ್ರ ಪ್ರಸಾದ್, ಈಗರ ಹೇಳಿದ್ದೀನಿ. ಚುನಾವಣೆ ಮೂಲಕ ಆಯ್ಕೆ ಮಾಡ್ಕೊತೀವಿ. ಸಂವಿಧಾನ ಸಭೆ ಪೂರ್ಣ ಅವಧಿ ಅಧ್ಯಕ್ಷರಾಗಿರ್ತಾರೆ. ನಂತರ ಮೊದಲ ರಾಷ್ಟ್ರಪತಿ ಕೂಡ ಆಗ್ತಾರೆ. ಇವರು ಪ್ರಮುಖ ಪಾತ್ರ ವಹಿಸ್ತಾರೆ. ಅಂತಿಮ ಸಹಿ ಮಾಡಿರೋರಲ್ಲಿ ಇವರು ಕೂಡ ಒಬ್ಬರು. ಬಿಹಾರದ ಮೂಲ ನಾಯಕ, ಗಾಂಧೀಜಿ ಆಪ್ತರು. ಸಂವಿಧಾನ ಅಂಗೀಕಾರ ವೇಳೆ ಅಧ್ಯಕ್ಷರಿರ್ತಾರೆ, ಅತ್ಯಂತ ಪ್ರಮುಖ ವ್ಯಕ್ತಿ. ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗಿ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಯಾವ ರಚನೆ ಆಗ್ತದೆ ರೀ? 1947 ಆಗಸ್ಟ್ 29ರಂದು. ದೆನ್ ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಅಂತಿಮ ಕರಡನ್ನು ಇವರು ಮಂಡನೆ ಮಾಡ್ತಾರೆ ರೀ. ಓಕೆನಾ. ಕಾನೂನು ತಜ್ಞ, ಸಮಾಜ ನ್ಯಾಯದ ಪರ ಇರ್ತಾನೆ ರೀ. ನ್ಯಾಯದ ಪರ ಭಾಳ ಇದು ಮಾಡ್ತಾರೆ. ಸೊ ಸಂವಿಧಾನ ಸಭೆಯಲ್ಲಿ ಮಹತ್ವದ ಭಾಷಣ ಮಾಡ್ತಾರೆ. ದೆನ್ ಆರ್ಟಿಕಲ್ ಕೊಡುಗೆ ನೀಡ್ತಾರೆ. ಓಕೆನಾ. ದೆನ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ನಮಗೆಲ್ಲ ಗೊತ್ತೈತಿ BN ರಾವ್, ತಿಳಿಟ್ಕೋಬೇಕು. ಓಕೆನಾ. ಪೂರ್ಣ ಹೆಸರು ಬೆನಗಲ್ ನರಸಿಂಹ ರಾವ್. 1946ರಲ್ಲಿ ನೇಮಕ. ವಿವಿಧ ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಪ್ರಾಥಮಿಕ ಕರಡನ್ನು ಸಿದ್ಧಪಡಿಸಿದರು. ಡ್ರಾಫ್ಟಿಂಗ್ ಕಮಿಟಿ ಸದಸ್ಯರಾಗಿರಲ್ಲ ನೋಡ್ರಿ ಇವರು. ಓಕೆನಾ. ಸಲಹೆಗಾರ ಆಗಿರ್ತಾರೆ, ಕಾನೂನು ತಜ್ಞ ಆಗಿರ್ತಾರೆ, ಅಂಬೇಡ್ಕರ್ ಸಹಾಯಕ ಮಾಡ್ತಾರೆ ರೀ. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಧ್ಯೇಯಗಳ ಮಂಡನೆ ಮಾಡಿದರು ಜವಾಹರ್ಲಾಲ್ ನೆಹರು. ಇದು ಪದೇ ಪದೇ ಕ್ವಶನ್ ಆಗಿರ್ತೈತಿ. 13 ಡಿಸೆಂಬರ್ 1946 ಮಂಡನೆ ಮಾಡ್ತಾರೆ. ಐತಿಹಾಸಿಕ ನಿರ್ಮಾಣ. ಓಕೆನಾ. PTK ಅಂತಂದೇಳಿ ಇವಾಗ ನಾವು ಕರಿತೀವಿ. ಪ್ರಜಾಪ್ರಭುತ್ವ ಕಲ್ಪನೆ ಯಾವಾಗ ಬರ್ತದೆ? ಗಣರಾಜ್ಯ ತತ್ವ ಅದರಲ್ಲಿ ನೋಡ್ತೀವಿ. ಸ್ವತಂತ್ರ ಘೋಷಣೆ ಆಗ್ತದೆ. ಸಮಾನ ತತ್ವ, ಜನ ಸಾರ್ವಭೌಮ ಬರ್ತದೆ. ಇದು ಅಂಗೀಕಾರ ಆಗಿದ್ದು 22 ಜನವರಿ 1947. ದೆನ್ ಇದು ಪದೇ ಪದೇ ರಿಪೀಟೆಡ್ ಆಗಿದ್ದು, ಇದು ನೆಕ್ಸ್ಟ್ ಇದರಲ್ಲಿ ನಾನು ಕೊಟ್ಟಿದ್ದೀನಿ.
ಓಕೆನಾ. ನೆಕ್ಸ್ಟ್ ಬರ್ತದೆ ಡೈರೆಕ್ಟ್ ಕ್ವಶನ್. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಯಾವಾಗ ಅಂಗೀಕರಿಸಲಾಯಿತು? ಆಬ್ಜೆಕ್ಟಿವ್ ರೆಸಲ್ಯೂಷನ್ ಸರಿಯಾದ ಉತ್ತರ 22 ಜನವರಿ 1947ರಂದು ದೇಹಗಳನ್ನು ನಾವು ಅಂಗೀಕಾರ ಮಾಡ್ಕೊತೀವಿ. ಓಕೆನಾ. ಆಬ್ಜೆಕ್ಟಿವ್ ರೆಸಲ್ಯೂಷನನ್ನು ಮಂಡಿಸಿದವರು ಜವಾಹರ್ಲಾಲ್ ನೆಹರು. ದಿನಾಂಕ ಬಂದರೆ 13 ಡಿಸೆಂಬರ್ 1946ರಂದು ಮಂಡನೆ ಮಾಡ್ತಾರೆ. ಮೂಲ ವರ್ಷ 22 ಜನವರಿಗೆ 1947 ಅಂಗೀಕಾರ ಮಾಡ್ಕೊತೀವಿ. ಮೂಲ ತತ್ವಗಳು ಇದರಲ್ಲಿ ವಿವರಿಸಲಾಗುತ್ತೆ. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಘೋಷಣೆ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಡಿಪಾಯ ಹಾಕ್ತಾರೆ. ಓಕೆ. ದೆನ್ ಗಣರಾಜ್ಯ ವ್ಯವಸ್ಥೆ ಬರ್ತದೆ. ನಾಗರಿಕ ಹಕ್ಕುಗಳ ರಕ್ಷಣೆ ಒತ್ತು ನೀಡಿದಾರೆ. 22 ಜನವರಿ 1947 ಅಂಗೀಕಾರ ಮಾಡ್ಕೊತೀವಿ. ಇದನ್ನು ನಾವು ಇವಾಗ ಪ್ರಸ್ತುತ ಪೀಠಿಕೆ ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಇಷ್ಟ ಸಿಂಪಲ್ ಐತಿ. ಓಕೆ. ದೆನ್ ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ರಚನೆ ಆಯಿತು? ಹವ್ಯಸ್ತಿ ನಮಗೆಲ್ಲ ಗೊತ್ತೈತೆ. 29 ಆಗಸ್ಟ್ 1947ರಂದು ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ ರಚನೆ ಆಗ್ತೈತಿ. ಅಧ್ಯಕ್ಷ ಯಾರಿರ್ತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಿರ್ತಾರೆ. ಒಟ್ಟು ಸದಸ್ಯರು 7 ಜನ. ಭಾರತೀಯ ಸಂವಿಧಾನ ಅಂತಿಮ ಕರಡನ್ನು ಸಿದ್ಧಪಡಿಸಿತು. ಎಷ್ಟನೇ ಅಧಿವೇಶನದ ಮಂಡನೆ ಮಾಡ್ತಾರೆ? 7ನೇ ಅಧಿವೇಶನದೊಳಗೆ ಇದನ್ನು ಇಡ್ತಾರೆ ನೋಡ್ರಿ. ವಿವಿಧ ಸಮಿತಿಗಳ ವರದಿ ಪರಿಶೀಲಿಸಿತು. ವಿದೇಶ ಸಂವಿಧಾನವು ಕೂಡ ಅಧ್ಯಯನ ಮಾಡ್ತಾರೆ ನೋಡ್ರಿ. ಸುಮಾರು 2 ವರ್ಷಗಳ ಕಾಲ, 2 ವರ್ಷ 11 ತಿಂಗಳು 18 ದಿನನ ಬರ್ತಾ. ಓಕೆ. ಭಾರತ ಸಂವಿಧಾನ ಶಿಲ್ಪಿ ಅಂತ ಯಾರು ಕರಿತೀವಿ ನಾವು? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಕರಿತೀವಿ. ಓಕೆನಾ. ಇದು ನಮಗೆಲ್ಲ ಗೊತ್ತೈತಿ. ಮಹಿಳಾ ಸದಸ್ಯರು ಎಷ್ಟೇ? 15 ಜನ. ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ನೋಡೋದಪ್ಪ, ಸರೋಜಿನಿ ನಾಯ್ಡು ಪ್ರಮುಖ ಸದಸ್ಯರಿರ್ತಾರೆ. ರಾಜಕುಮಾರಿ ಅಮೃತ ಕೌರ್ ಕೂಡ ಪ್ರಮುಖರಿರ್ತಾರೆ. ಓಕೆನಾ. ಹಂಸಾ ಮೆಹತ್ ಇವರು ಕೂಡ ಮಹಿಳಾ ಹಕ್ಕುಗಳ ಪರ ಹೋರಾಟಗಾರ್ತಿ. ಸುಜಾತಾ ಕೃಪಲಾನಿ ಸದಸ್ಯರಿರ್ತಾರೆ. ನೋಡಿರಿ, ಇದು ಇಂಪಾರ್ಟೆಂಟ್ ನೆನಪಿಡಬೇಕು ನೀವು. ದಾಕ್ಷಾಯಿಣಿ ವೇಲಾಯುಧ್ ಇವ್ರು ಯಾರು ಅಂದ್ರಪ್ಪ ಅಂದ್ರೆ ದಲಿತ ಮಹಿಳಾ ಪ್ರತಿನಿಧಿ ನೋಡ್ರಿ. ಇವು 15 ಜನದಾಗ ಇವರು ಒಬ್ಬರು. ಓಕೆನಾ. ದೆನ್ ಸಂವಿಧಾನ ಸಭೆಯ ಮೊದಲ ದಲಿತ ಮಹಿಳಾ ಸದಸ್ಯರು ಯಾರು? ಈಗ ಹೇಳಿದ್ದೀನಿ, ದಾಕ್ಷಾಯಿಣಿ ವೇಲಾಯುಧನ್. ಓಕೆನಾ. ಅಸ್ಪೃಶ್ಯತೆ ನಿವಾರಣೆಗೆ ಒತ್ತು ನೀಡ್ತಾರೆ. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇಂಟರ್ಮ್ ಗೌರ್ಮೆಂಟ್ ಯಾವಾಗ ರಚನೆ ಆಯಿತು? ಸರಿಯಾದ ಉತ್ತರ ಸೆಪ್ಟೆಂಬರ್ 2, 1946ರಂದು ಇಂಟರ್ಮ್ ಗೌರ್ಮೆಂಟ್ ಆಂತರಿಕ ಅದೇನಂತಾರೆ ಇಂಟರ್ಮ್ ಗೌರ್ಮೆಂಟಿಗೆ ಏನಂತಾರಪ್ಪ? ಓಕೆ. ಸ್ವತಂತ್ರಕ್ಕಿಂತ ಮುಂಚೆ ರೆಡಿ ಆಗೋದಿರೋದು. ಇನ್ನು ನಾವು ಎಲೆಕ್ಷನ್ ನಡೆದಿರಲ್ಲ. ಮಧ್ಯಂತರ ಸರ್ಕಾರ. ಇಂಟರ್ಮ್ ಅಂದ್ರಪ್ಪ ಮಧ್ಯಂತರ ಸರ್ಕಾರ. ಮಧ್ಯಂತರ ಸರ್ಕಾರ 2 ಸೆಪ್ಟೆಂಬರ್ 1946 ರಚನೆ ಆಗ್ತದೆ ನೋಡ್ರಿ. ಇದು ಬ್ರಿಟಿಷ್ ಆಡಳಿತದಿಂದ ಭಾರತೀಯರಿಗೆ ಅಧಿಕಾರ ವರ್ಗಾವಣೆ ಹಂತ ಆಗಿರ್ತದೆ. ಜವಾಹರ್ಲಾಲ್ ನೆಹರು ಪ್ರಮುಖನಾಗಿರ್ತಾರೆ. ವಿವಿಧ ಇಲಾಖೆ ಸಚಿವರನ್ನು ಒಳಗೊಂಡಿತ್ತು. ಸ್ವತಂತ್ರವರೆಗೆ ಇದು ಕಾರ್ಯನಿರ್ವಹಿಸ್ತದೆ. ಓಕೆನಾ. ಇದ್ರ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂಟರ್ಮ್ ಗೌರ್ಮೆಂಟ್ ಮುಖ್ಯಸ್ಥರಾಗಿರೋದು ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇರ್ತಾರೆ. ಓಕೆನಾ. ಪಂಡಿತ್ ಜವಾಹರ್ಲಾಲ್ ಮುಖ್ಯಸ್ಥರನ್ನಾಗಿ ಮಾಡ್ತಾರೆ. ವಿದೇಶಾಂಗ ಇಲಾಖೆ ಕೂಡ ನೋಡ್ಕೊಳ್ತಿರ್ತಾರೆ. ಭಾರತ ಮೊದಲ ಪ್ರಧಾನಮಂತ್ರಿ ಆಗ್ತಾರೆ. ಸ್ವತಂತ್ರ ಚಳವಳಿ ನಾಯಕ ಕೂಡ ಆಗಿರ್ತಾರೆ. ಸಂವಿಧಾನ ಸಭೆಯ ಪ್ರಮುಖ ಸದಸ್ಯರು ಕೂಡ ಆಗ್ತದೆ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮಂಡನೆ ಮಾಡ್ತಾರೆ. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿಯ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಓಕೆನಾ. ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಇನ್ನೊಂದು ಹೆಸರು ಬಂದರೆ ಮಾಂಟೆಗೋ ಚೆಮ್ಸ್ಬರ್ಗ್ ಸುಧಾರಣೆ. ಇದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿದ್ರೆ. 1919 ಪ್ರಮುಖ ಸಂವಿಧಾನಾತ್ಮಕ ಸುಧಾರಣೆ ಬಂದ್ರಪ್ಪ ಅಂದ್ರೆ ಮಾಂಟೆಗೋ ಚೆಮ್ಸ್ಬರ್ಗ್ ಪ್ರಸಿದ್ಧಿ ಆಗೈತಿ. ಪ್ರಾಂತ್ಯಗಳಲ್ಲಿ ಡಯಾರಿಕೆ ತೊಗೊಂಬರ್ತೈತಿ. ಆಡಳಿತವನ್ನು 2 ವಿಭಾಗಗಳಾಗಿ ಹಂಚಿಕೆ ಮಾಡ್ತಾರೆ. ರಿಸರ್ವ್ಡ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಇದ್ದವು. ಓಕೆನಾ. ಭಾರತೀಯರ ಪಾಲ್ಗೊಳ್ಳಿಕೆ ಹೆಚ್ಚಿಸ್ತು. ಶಾಸನ ಮಂಡಳಿಯ ಅಧಿಕಾರ ಹೆಚ್ಚಿತು. ಸ್ವರಾಜ್ಯದ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಆಗ್ತೈತಿ ನೋಡಿ. ದೆನ್ ಇದು 1935 ಕಾಯ್ದೆಗೆ ಅಡಿಪಾಯ ಆಗ್ತೈತಿ. ಡಯಾರ್ಚಿ ಪದ್ಧತಿ ಯಾವ ಕಾಯ್ದೆಯನ್ನು ಜಾರಿಗೆ ತೊಗೊಂಬಂದು? ಇಂಪಾರ್ಟೆಂಟ್ ಕ್ವಶನ್. 1919 ಇದ್ದೇ. 1935 ಕಾಯ್ದೆ ಪ್ರಕಾರ ಇದು ರದ್ದಾಗ್ತೈತಿ. ಓಕೆನಾ. ರಿಸರ್ವ್ ಸಬ್ಜೆಕ್ಟ್ ಗವರ್ನರ್ ನಿಯಂತ್ರಣ ಇರ್ತಾರೆ ನೋಡಿರಿ. ಪ್ರಾಂತ್ಯ ಮಟ್ಟದಲ್ಲಿ ಜಾರಿಗೆಗೊಳಿಸ್ತಾರೆ. ಓಕೆನಾ. ದೆನ್ ಶಿಕ್ಷಣ ಟ್ರಾನ್ಸ್ಪೋರ್ಟ್ ಸಬ್ಜೆಕ್ಟ್ ಆಗಿತ್ತು. ಪೊಲೀಸ್ ರಿಸರ್ವ್ಡ್ ಸಬ್ಜೆಕ್ಟ್ ಆಗಿತ್ತು. ಈ ವ್ಯವಸ್ಥೆ ಇದು ಪ್ರಮುಖವಾಗಿ ವ್ಯವಸ್ಥೆ ಏನಪ್ಪ ಅಂದರೆ ಯಶಸ್ವಿ ಆಗಲಿಲ್ಲ. ಡಯಾರ್ಕಿಯನ್ನು ಯಾವ ಕಾಯ್ದೆ? 1935ರಲ್ಲಿ ರದ್ದು ಮಾಡ್ತೀವಿ. ಇದು ಆಲ್ರೆಡಿ ನಾನು ಹೇಳಿದ್ದೀನಿ. ಇದ್ರಾಗ ಏನೈತಿ? ರಾಜ್ಯಪಾಲ ಹುದ್ದೆ UPSC ಸಂವಿಧಾನ 3 ಅಂತ ಕರಿತೀವಿ. ಸೆಕ್ಷನ್ 321 321 ಸೆಕ್ಷನ್ KE ಅತ್ಯಂತ ಇಂಪಾರ್ಟೆಂಟ್. ರಾಷ್ಟ್ರೀಯ ಧ್ವಜ ಯಾವಾಗ ಮಂಡನೆ ಆಯಿತು? ಜುಲೈ 22, 1940.
47 ಅಂಗೀಕಾರ ಮಾಡ್ತೀವಿ ರಾಷ್ಟ್ರಧ್ವಜವನ್ನು 22 ಜುಲೈ 1947. ಯಾಕಂದ್ರಪ್ಪ ಅಂದ್ರೆ ಆಗಸ್ಟ್ 15ಕ್ಕೆ ನಾವು ಆರಿಸ್ಬೇಕಾಗಿರ್ತೈತಿ, ಅದಕ್ಕೋಸ್ಕರ ಅದನ್ನು 22 ಜುಲೈಗೆ ಮಾಡ್ಕೊಂಬಿಡ್ತೀವಿ. ಓಕೆನಾ. ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿ ಅಶೋಕ ಐತೆ ನೋಡ್ರಿ. ಒಟ್ಟು 24 ಗೆರೆಗಳು. ಪಿಂಗಾಳಿ ವೆಂಕಯ್ಯ ವಿನ್ಯಾಸ ಮಾಡ್ತಾರೆ ನೋಡ್ರಿ. ಯಾರ್ರಿ? ಪಿಂಗಾಳಿ ವೆಂಕಯ್ಯ. ರಾಷ್ಟ್ರದ ಏಕತೆಯನ್ನು ಇದು ತೋರಿಸ್ಕೊಡ್ತೈತಿ. ಸಂವಿಧಾನದ ದಿನ ಯಾವ್ರಿ? ಸಂವಿಧಾನದ ದಿನ ನವೆಂಬರ್ 26 ಅಂಗೀಕಾರ ಮಾಡ್ಕೊಂಡು 1949ರಾಗ. ಸೊ ಅದಕ್ಕೋಸ್ಕರ ಇದನ್ನು ಸಂವಿಧಾನ ದಿನ ಅಂತಂದೇಳಿ ನಾವು ಆಚರಣೆ ಮಾಡ್ತೀವಿ 2015ರಿಂದ. ಶಾಲಾ ಕಾಲೇಜು ಪೀಠಿಕೆಯನ್ನು ಓದಿಸಲಾಗುತ್ತದೆ. ಓಕೆನಾ. ಇದು ಗಣರಾಜ್ಯೋತ್ಸವ ದಿನವಲ್ಲ. ಗಣರಾಜ್ಯೋತ್ಸವ ಬಂದರೆ ಜನವರಿ 26. ಇನ್ನು ಗಣರಾಜ್ಯೋತ್ಸವ ದಿನ ಆಲ್ರೆಡಿ ಹೇಳಿದೆ ನಾನು, ಜನವರಿ 26, 1950. ಓಕೆನಾ. ನೋಡಿರಿ, ಪ್ರೊವಿನ್ಷನಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಧ್ಯಕ್ಷರು ಯಾರಾಗಿರ್ತಾರೆ? ಪ್ರಾಂತ್ಯಗಳ ಅಧ್ಯಕ್ಷರು. ಆ ಟೈಮಲ್ಲಿ ಬಂದ್ರಪ್ಪ ಅಂದ್ರೆ ಪ್ರಾಂತ್ಯಗಳ ಆಡಳಿತ ಅಧ್ಯಕ್ಷರು ಬಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಎಲ್ಲೈತ್ರಪ್ಪ? ಆಪ್ಷನ್ ಬಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆನಾ. ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ಆಲ್ರೆಡಿ ನಾನು ಹೇಳಿದ್ದೀನಿ. ರಿಪೀಟೆಡ್ ಪಾಯಿಂಟ್ಸ್ ಬಂದೋದಕ್ಕೆ ನಾನು ಎಕ್ಸ್ಪ್ರೆಷನ್ ಮಾಡ್ತಿಲ್ಲ ಅಷ್ಟೇ. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ಅಧ್ಯಕ್ಷರಾಗಿರ್ತಾರೆ. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ಅಧ್ಯಕ್ಷರು ಸರಿಯಾದ ಉತ್ತರ ಪಂಡಿತ ಜವಾಹರ್ಲಾಲ್ ನೆಹರು ಅವರು. ಓಕೆನಾ. ಕೇಂದ್ರ ಸರ್ಕಾರ ರಚನೆ ಕುರಿತು ಶಿಫಾರಸು ನೀಡಿತು. ಸಂಸತ್ತಿನ ವ್ಯವಸ್ಥೆಗೆ ಬೆಂಬಲ ನೀಡಿತು. ಕೇಂದ್ರ ಸರ್ಕಾರ ಅಧಿಕಾರ ನಿರ್ಧರಿಸಿದರು. ರಾಷ್ಟ್ರೀಯ ಏಕತೆಗೆ ಒತ್ತು ನೀಡಿತು. ಫೆಡರಲ್ ಚೌಕಟ್ಟಿನ ರೂಪರೇಷೆ ನೀಡಿತು. ಸಂವಿಧಾನ ಸಭೆಯ ಪ್ರಮುಖ ಸಮಿತಿಗಳಲ್ಲಿ ಒಂದು. ಅಬ್ಜೆಕ್ಟಿವ್ ರೆಸಲ್ಯೂಷನ್ ಕೂಡ ಇವ್ರದ್ದೇ ಕೊಡುಗೆಯಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ. ಸ್ಟೇರಿಂಗ್ ಕಮಿಟಿ ಅಧ್ಯಕ್ಷರಾಗಿರ್ತಾರೆ. ಸ್ಟೇರಿಂಗ್ ಕಮಿಟಿ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಹೌದಲ್ರಿ? ಸ್ಟೇರಿಂಗ್ ಕಮಿಟಿ ಅಧ್ಯಕ್ಷರು ಅಥವಾ ಸ್ಟೇರಿಂಗ್ ಕಮಿಟಿ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ. ವಿವಿಧ ಸಮಿತಿಗಳ ವರದಿ ಕೂಡ ಇವರು ನಿರ್ವಹಿಸಿರ್ತಾರೆ. ಓಕೆನಾ. ದೆನ್ ಇದ್ರಾಗ ಏನಿಲ್ಲ ಪಾಯಿಂಟ್ ಎಲ್ಲ ಹೇಳಿದ್ದೀನಿ. ಸ್ಟೇರಿಂಗ್ ಕಮಿಟಿ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ನೆನಪಿಡಬೇಕು. ಸ್ಟೇರಿಂಗ್ ಬಂದರೆ ರಾಜೇಂದ್ರ ಪ್ರಸಾದ್. ಸಂವಿಧಾನ ಸಭೆಯ ಒಟ್ಟು ಅಧಿವೇಶನ ಎಷ್ಟು ನೋಡಿದ್ರೆ ಒಟ್ಟು 11 ಅಧಿವೇಶನ ನಡೀತಾವೆ ನೋಡ್ರಿ. ಓಕೆನಾ. ಒಟ್ಟು ಸ್ಟಾರ್ಟ್ ಆಗಿದ್ದು 9 ಡಿಸೆಂಬರ್ 1946. ಕೊನೆಯ ಅಧಿವೇಶನ ನವೆಂಬರ್ 1949. 2 ವರ್ಷ 11 ತಿಂಗಳು 18 ದಿನ. ಓಕೆನಾ. 160 ದಿನ ಈ ಒಂದು ಸಭೆ ತೆಗೆದುಕೊಳ್ತಾರೆ. ಓಕೆನಾ. ಕರಡು ಕುರಿತು ದೀರ್ಘಾವಧಿ ಚರ್ಚೆ ನಡೆದವು. ವಿವಿಧ ಸಮಿತಿಗಳು ವರದಿಗಳು ಚರ್ಚಿಸಲಾಯಿತು. ಅಂತಿಮ ಸಂವಿಧಾನ ಅಂಗೀಕಾರ ಆಯಿತು. ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ. ಸಂಖ್ಯಾತ್ಮಕ ಪ್ರಶ್ನೆಗಳು ಇದರಲ್ಲಿ ಬರ್ತವೆ. ದೆನ್ ಭಾರತೀಯ ಸಂವಿಧಾನದ ಅಂತಿಮ ಕರಡು ಯಾವಾಗ ಜಾರಿಗೆ ಬಂದಿತ್ತು? ಭಾರತೀಯ ಸಂವಿಧಾನ ಅಂತಿಮ ಕರಡು ಜಾರಿಗೆ ಬಂದಿದ್ದು ನವೆಂಬರ್ 4, 1948 7ನೇ ಅಧಿವೇಶನದಾಗ. 7ನೇ ಅಧಿವೇಶನ. ಒಟ್ಟ ಏನು ನಡೀತೇವಲ್ರಿ ಇವು ಎಷ್ಟು ರೀ? 11 ಅಧಿವೇಶನ ನಡೀತೇವೆ. 11 ಅಧಿವೇಶನ ನಡೀತೀವಲ್ಲ, 11ರಾಗ 7ನೇದ್ದು ಇವ್ದು ಬರ್ತೈತೆ ರೀ. ಓಕೆನಾ. ನವೆಂಬರ್ 4, 1948ರಲ್ಲಿ ಅಂತಿಮ ಕರಡನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಂಡನೆ ಮಾಡ್ತಾರೆ. 7ನೇ ಅಧಿವೇಶನ. ಅಲ್ಲಿಂದ ಒಟ್ಟು 11 ಅಧಿವೇಶನ ತೊಗೊಂಡು ಫೈನಲಿ ಸಂವಿಧಾನ ರೆಡಿ ಮಾಡಿ ಕೊಡ್ತಾರೆ. ಓಕೆನಾ. ಸಾವಿರಾರು ತಿದ್ದುಪಡಿ ಮಾಡಿ ಪರಿಶೀಲನೆ ಮಾಡ್ತಾರೆ ರೀ. ದೀರ್ಘ ಚರ್ಚೆಗಳು ನಡೆದವು. ಸಾರ್ವಜನಿಕ ಅಭಿಪ್ರಾಯವೂ ಕೂಡ ಪರಿಗಣಿಸಲಾಯಿತು. ನಂತರ ಅಂತಿಮ ರೂಪಕ್ಕೆ ಪಡೆದು ನವೆಂಬರ್ 26, 1949ರಾಗ ಅಂಗೀಕಾರ ಮಾಡ್ತೀವಿ. ನೋಡಿರಿ, ಮುಂದಿನ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್. ಸಂವಿಧಾನ ಸಭೆಯ ಕಲ್ಪನೆಯನ್ನು ಮೊದಲು ಯಾರು ನೀಡ್ತಾರೆ? ಸಂವಿಧಾನ ಸಭೆಯ ಕಲ್ಪನೆಯನ್ನು ಮೊದಲು ನೀಡಿದವರು ನೆಹರು ಅಲ್ಲ, ಅಂಬೇಡ್ಕರ್ ಅಲ್ಲ, ಗಾಂಧೀಜಿ ಅಲ್ಲ. ಸರಿಯಾದ ಉತ್ತರ MN ರಾಯ್. ಏನು ಮಾಡ್ತಾರೆ ಇವರು? MN ರಾಯ್ ಅವರು ಮೊದಲ ಬಾರಿಗೆ ಸಂವಿಧಾನ ಸಭೆಯ ಕಲ್ಪನೆಯನ್ನು ನೀಡ್ತಾರೆ. ಅವರು ಕ್ರಾಂತಿಕಾರಿ ಚಿಂತಕರಿರ್ತಾರೆ. ಓಕೆನಾ. ಇವರು ರ್ಯಾಡಿಕಲ್ ಹ್ಯುಮ್ಯಾನಿಸಮ್ ತತ್ವದ ಪ್ರತಿಪಾದಕರಾಗಿರ್ತಾರೆ. ಜನರಿಂದಲೇ ಸಂವಿಧಾನ ರಚನೆ ಆಗಬೇಕಂದೇಳಿ ಇವರು ಹೇಳ್ತಾರೆ ರೀ. 1934ರಲ್ಲಿ ಮೊದಲ ಬಾರಿಗೆ ಕಲ್ಪನೆ ನೀಡ್ತಾರೆ. ನಂತರ ಕಾಂಗ್ರೆಸ್ ಇದನ್ನು ಬೆಂಬಲ ನೀಡ್ತಾರೆ. ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ ಮೂಲಕ ಒಪ್ಪಿಗೆ ತೊಗೊಳ್ತೀವಿ ನಾವು. ದೆನ್ ಸಂವಿಧಾನ ಸಭೆ ರಚನೆಗೆ ದಾರಿ ಮಾಡಿಕೊಟ್ಟಿತ್ತು. UPSC ಹಲವು ಬಾರಿ ಕ್ವಶನ್ ಕೇಳ್ತೀರಿ. ಕೆಲವೊಂದು ಆನ್ಸರಲ್ಲಿ ಗಾಂಧೀಜಿ ಕೂಡ ಅಂತಂದೇಳಿ ಕೊಟ್ಟಾರ. ಸೊ ನಮಗೆ ನೋಡಿದ್ರಪ್ಪ ಅಂದ್ರೆ MN ರಾಯ್ ಸ್ವಲ್ಪ ತೆರೆ ಇಟ್ಕೋಬೇಕು. ಓಕೆನಾ.
ಸಂವಿಧಾನ ಸಭೆಯ ಕಲ್ಪನೆಯನ್ನು ಯಾವ ವರ್ಷದಲ್ಲಿ ಮಂಡನೆ ಆಯಿತು? ಹೀಗಳಿಂದ 1934. ಯಾರ್ರೀ? ಎಂ.ಎನ್. ರಾಯ್. ಎಂ.ಎನ್. ರಾಯ್ ಇವ್ರ ಕಲ್ಪನೆ ನೋಡ್ರಿ, ಎಂ.ಎನ್. ರಾಯ್. ಓಕೆನಾ? ಎಂ.ಎನ್. ರಾಯ್ ಮರಿಬಾರ್ದು. ಭಾರತೀಯ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು? ಭಾರತೀಯ ಸಂವಿಧಾನ ಜಾರಿಗೆ ಬಂದಿದ್ದು, ಇದು ಪದೇ ಪದೇ ಕ್ವಶನ್ ಕೇಳಿ ನಿಮ್ಮೆಲ್ಲ ಪರ್ಫೆಕ್ಟ್ ಆಗಿರ್ತೀರಿ. ನವಂಬರ್ 26, 1949. ಓಕೆನಾ? 1949 ನವಂಬರ್ 26ಕ್ಕೆ ಅಂಗೀಕಾರ ಆಯಿತು. ಅದನ್ನು ನಾವು ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೀವಿ. ಸಂವಿಧಾನ ಅಂತಿಮವಾಗಿ ಅನುಮೋದನೆ ನೀಡಿದ್ದು ಒಟ್ಟು 284 ಜನ ಸಹಿ ಆಗ್ತಾರೆ. ಪೀಠಿಕೆ ಸೇರಿದಂತೆ ಸಂಪೂರ್ಣ ಸಂವಿಧಾನ ಅಂಗೀಕಾರವಾಯಿತು. ಆದರೆ ತಕ್ಷಣ ಜಾರಿಗೆ ಬರಲಿಲ್ಲ. ನವಂಬರ್ 26, 1950 ಜಾರಿಗೆ ತೊಗೊಂಬರುತ್ತೆ. ಕಾರಣ ಪೂರ್ಣ ಸ್ವರಾಜ್ಯ ಘೋಷಣೆ ಆಗಿರುತ್ತಲ್ಲ, ಅದರ ಒಂದು ಸವಿ ನೆನಪಿಗಾಗಿ ಜನವರಿ 26, 1950ಕ್ಕೆ ನಾವು ಜಾರಿಗೆ ತೊಗೊಂಬರ್ತೀವಿ. ಅಡಾಪ್ಟ್ ಮತ್ತು ಎನ್ಫೋರ್ಸ್ ದಿನಾಂಕ ವಿಭಿನ್ನ. ಸೊ ಅದ್ರ ಮೇಲೆ ಕ್ವಶನ್ ಆಗ್ತದೆ. ಓಕೆನಾ? ಇದು ಹಂಗೆ ಕೊಟ್ಟಾರ್ರಿ, ನೋಡ್ಬೋದು ಅಥವಾ ಬಿಡ್ಬೋದು, ಏನಿಲ್ಲ. ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಧ್ಯೇಯಗಳನ್ನು ಮಂಡನೆ ಯಾರು ಮಾಡ್ತಾರೆ? ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡ್ತಾರೆ. ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಯಾರ್ರಿ? ಬಿ.ಎನ್. ರಾವ್. ಯಾವ್ರಿ? ಬಿ.ಎನ್. ರಾವ್. ಎಂ.ಎನ್. ರಾಯ್ ಬಂದ್ರಪ್ಪ ಅಂದ್ರೆ ಇವ್ರೇನ್ರಿ ಸಂವಿಧಾನ ಬೇಕಂತಂದೇಳಿ 1934ರಾಗ ಮಂಡನೆ ಮಾಡ್ತಾರೆ. 1934ರಲ್ಲಿ. ಓಕೆನಾ? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರು 389 ಜನ, 93 ಜನ ಪ್ರೊವಿನ್ಷಿಯಲ್ ಸ್ಟೇಟ್ ಆಗಿರ್ತಾರೆ. ನಾವು ನೆನಪಿಟ್ಟಿವಿ 93 PUC ಪರ್ಸೆಂಟೇಜು. ಸೊ 93 ಅಷ್ಟೇ. ಅಡಾಪ್ಟೆಡ್ ಆ್ಯಂಡ್ ಎನ್ಫೋರ್ಸ್ಡ್ ಡೇಟ್ ಬಂದ್ರೆ ಆ್ಯಂಡ್ ಯಾವಾಗ ರೀ ಅಡಾಪ್ಟೆಡ್ ನಾವು ಮಾಡ್ಕೊಂಡಿದ್ದು? ನವಂಬರ್ 26, 1949 ಅಂಗೀಕಾರ ಮಾಡ್ಕೊಂಡಿದ್ದು. ಅದು ಜಾರಿಗೆ ತೊಗೊಂಬಂದಿದ್ದು 1950 ಜನವರಿ 26. ಓಕೆನಾ? ಐ ಥಿಂಕ್ ನಿಮಗೆಲ್ಲ ಒಂದು ಸ್ವಲ್ಪ ಅರ್ಥ ತಂದುಕೊಳ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದರ ಮೇಲೆ ಸರಿ ಸುಮಾರು ಕ್ವಶನ್ ಆಗ್ಯಾವು. ಆಲ್ ದ ಬೆಸ್ಟ್. ಟೇಕ್ ಕೇರ್. ಬಾಯ್. ಲವ್ ಯು ಆಲ್. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ.